ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಅತ್ಯಂತ ಮಹತ್ವದ ವಿಷಯ, ರಾಜರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅಂತ ವಿದ್ಯಾ ದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕ ಅನ್ನುವ ಮಾತನ್ನು ಆಧರಿಸಿಕೊಂಡು ಮಾಹುಲಿ ಆಚಾರ್ಯರು ರಾಜರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳಿದ್ದಾರೆ. ಆ ಏನು ಶ್ಲೋಕವಿರುವಂತಹ ಪ್ರಕರಣವಿದೆ ಅದರ ಅರ್ಥಾನುಸಂಧಾನವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ಪರಿಸ್ಪಷ್ಟವಾಗಿ ಇದು ಹರಿಭಕ್ತರ ಪ್ರಕರಣ, ಹರಿಭಕ್ತರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ನಾವು ತಿಳಿದುಕೊಂಡು ಬಂದಿದ್ದೇವೆ. ಸುರೋತ್ತಮ ತೀರ್ಥ ಗುರುರಾಜರು ತಿಳಿಸಿದ್ದಾರೆ. ಬೀಜಾವಾಪಃ ಪ್ರರೋಹಶ್ಚ ಪಲ್ಲವಃ ಪ್ರಸವಾನಿ ಚ ಯತ್ ಪ್ರಬಂಧ ಪ್ರಚಾರಶ್ಚ ವಿದ್ವನ್ ಮಧ್ವಸ್ಯ ಶಕ್ತಿತಃ. ಶ್ರೀಮದ್ ಯುಕ್ತಿಮಲ್ಲಿಕಾ ಗ್ರಂಥ ರಚನೆಯಾಗಿರುವುದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಮರ್ಥ್ಯದಿಂದ ಅಂತ ರಾಜರು ಹೇಳ್ತಾ ಇದ್ದಾರೆ. ಕಾರಣವನ್ನು ನಾವು ತಿಳಿದಿದ್ದೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಧ್ವ ಸಿದ್ಧಾಂತದ ಮಹಾರಾಜರು. ಭಗವಂತ ಅವರಿಗೆ ಆದೇಶವನ್ನು ಮಾಡಿದ್ದಾನೆ, ಆನಂದಯೇ ಸುಮುಖಭೂಷಿತ ಭೂಮಿಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಹೇಳಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತರಣ ಮಾಡಿ ಬಂದಿದ್ದಾರೆ. ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಪ್ರವರ್ತಕಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಯತಿವರೇಣ್ಯರ ಕಾರ್ಯ ಆಚಾರ್ಯರು ಹೇಳಿದ ಸಿದ್ಧಾಂತವನ್ನು ಜಗತ್ತಿಗೆ ಮುಟ್ಟಿಸುವುದು. ಆ ಯತಿ ಪರಂಪರೆಯಲ್ಲಿ, ಆ ಜ್ಞಾನಿ ಪರಂಪರೆಯಲ್ಲಿ ನಮ್ಮ ಭಾವಿ ಸಮೀರರು ಅವತರಣ ಮಾಡಿ ಬಂದಿದ್ದಾರೆ. ಭಾವಿ ಸಮೀರರು ಶ್ರೀಮದಾಚಾರ್ಯರನ್ನೇ ಅನುಸರಿಸ್ತಾರೆ. ಅವರೊಂದು ಪ್ರತ್ಯೇಕವಾದ ಸಿದ್ಧಾಂತವನ್ನು ಹೇಳಲ್ಲ, ಪ್ರತ್ಯೇಕವಾದ ಸಿದ್ಧಾಂತ ಇಲ್ಲವೂ ಇಲ್ಲ. ಶ್ರೀಮದಾಚಾರ್ಯರು ಹೇಳಿದಂತಹ ತತ್ವಗಳಿಗೆ ಅನುಸಾರಿಯಾಗಿ ಗ್ರಂಥಗಳ ರಚನೆಯನ್ನು ನಮಗೆ ಮಾಡಿಕೊಡ್ತಾರೆ. ಅದರ ವಿಸ್ತಾರ ಈಗ ರಾಜರೇ ಆ ಮಾತನ್ನು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ, ನಾವು ಕೇಳೋಣ. ಬೀಜಾವಾಪಃ ಪ್ರರೋಹಶ್ಚ, ಯುಕ್ತಿ ಮಲ್ಲಿಕೆ ಬೆಳೆದು ನಿಂತಿದೆ. ಆಚಾರ್ಯರು ನಿರ್ಮಾಣ ಮಾಡಿದಂತಹ ಈ ಅದ್ಭುತವಾದ ಪುಷ್ಪವಾಟಿಯಲ್ಲಿ ಯುಕ್ತಿ ಮಲ್ಲಿಕೆ ಬೆಳೆದು ನಿಂತಿದೆ. ಅದರ ಬೀಜಾವಾಪಃ, ಆ ಬೀಜವನ್ನು ಬಿತ್ತಿದ್ದು ಯಾರು? ನಮ್ಮ ಶ್ರೀಮದಾಚಾರ್ಯರು. ಪ್ರರೋಹಶ್ಚ, ಅದನ್ನು ಬೆಳೆಸಿದವರು ಶ್ರೀಮದಾಚಾರ್ಯರು. ಪಲ್ಲವ ಪ್ರಸವಾನಿ ಚ ಯತ್ ಪ್ರಬಂಧ ಪ್ರಚಾರಶ್ಚ, ಅದು ನಿರ್ಮಾಣವಾಗಿದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ. ಪ್ರಚಾರಶ್ಚ, ಯುಕ್ತಿಮಲ್ಲಿಕಾ ಗ್ರಂಥವನ್ನು ರಾಜರು ರಚನೆ ಮಾಡಿದ್ದಾರೆ. ರಚನೆ ಮಾಡಿದಂತಹ ಆ ಗ್ರಂಥ ನಮ್ಮವರೆಗೆ ಬರಬೇಕು, ಸಜ್ಜನರಿಗೆ ಅದನ್ನು ತಲುಪಿಸಬೇಕು. ವಿದ್ವನ್ ಮಧ್ವಸ್ಯ ಶಕ್ತಿತಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಇಚ್ಛೆಯಿಂದ, ಅವರ ಸಾಮರ್ಥ್ಯದಿಂದ ಯುಕ್ತಿ ಮಲ್ಲಿಕೆ ನಮಗೆ ದೊರಿಬೇಕು, ಶುದ್ಧವಾಗಿ ದೊರಿಬೇಕು, ಶ್ರೀಮದಾಚಾರ್ಯರ ಅನುಗ್ರಹದಿಂದ. ಶ್ರೀಮದಾಚಾರ್ಯರ ಸಾಮರ್ಥ್ಯವದು ಅಂತಾರೆ. ಅಂದರೆ ಆಚಾರ್ಯರನ್ನು ಆಶ್ರಯಿಸಿ ಈ ರುಜುತ್ವದ ಏನು ವಿಷಯವಿದೆ ಬಹಳ ಗಂಭೀರವಾದ ವಿಷಯ. ಪಾಖಂಡತನ ಅಂತನ್ನೋದು ಎಲ್ಲ ಕಡೆಯಲ್ಲೂ ಬರಲಿಕ್ಕೆ ಸಾಧ್ಯವಿರ್ತದೆ. ಅನೇಕರಿಗೆ ನಮಗೆ ರಾಜರು ಸಾಕು, ಶ್ರೀಮದಾಚಾರ್ಯರು ಬೇಡ, ಇನ್ನು ಅವರು ಶ್ರೀಮದಾಚಾರ್ಯರು ಸಾಕು, ರಾಜರು ಬೇಡ, ಈ ತರಹದ ಮಾತುಗಳು ಬರ್ತದೆ. ಅದಕ್ಕೆ ರಾಜರು ಕೊಟ್ಟ ಉತ್ತರ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಪದ್ಮಗಳ ಅನುಗ್ರಹವಿದ್ದಾಗ ಮಾತ್ರ ನಮಗೆ ಯುಕ್ತಿ ಮಲ್ಲಿಕೆಯಾಗಲಿ, ರಾಜರ ಉಳಿದ ಯಾವುದೇ ಗ್ರಂಥವಾಗಲಿ, ಆ ಗ್ರಂಥಗಳ ರಹಸ್ಯಾರ್ಥವಾಗಲಿ ದೊರೆಯಲು ಸಾಧ್ಯ. ವಿದ್ವನ್ ಮಧ್ವಸ್ಯ ಶಕ್ತಿತಃ, ಮರೆಯತಕ್ಕದ್ದಲ್ಲ. ಮಧ್ವ ಸಿದ್ಧಾಂತ ಕಲಿಸುವುದೇ ಅದನ್ನು. ಭಗವಂತನಿಂದ ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೆ ಯಾರನ್ನೂ ತೊರೆಯತಕ್ಕದ್ದಲ್ಲ. ನಮಗೆ ಅಪರೋಕ್ಷ ಜ್ಞಾನ ಪ್ರದಾನ ಮಾಡುವಂತಹ ಗುರುಗಳೇನಿದ್ದಾರೆ ಅವರಿಂದ ಆರಂಭ ಮಾಡಿಕೊಂಡು ಭಗವಂತನವರೆಗೆ ಅವರೆಲ್ಲರ ದಾಸರು ನಾವು. ದೇವತೆಗಳಿಲ್ಲದೆ, ಋಷಿಗಳಿಲ್ಲದೆ, ಗಂಧರ್ವರಿಲ್ಲದೆ, ಪಿತೃದೇವತೆಗಳಿಲ್ಲದೆ, ಚಕ್ರವರ್ತಿಗಳಿಲ್ಲದೆ ನಾವಿಲ್ಲ. ದೇವರನ್ನು ಭಜನೆ ಮಾಡಿಬಿಡ್ತೇವೆ, ನಾವು ಇದನ್ನು ಮಾಡಬೇಕಾಗಿಲ್ಲ, ಅದನ್ನು ಮಾಡಬೇಕಾಗಿಲ್ಲ, ಹಾಗಿಲ್ಲ. ಎಲ್ಲದರ ಆರಾಧನೆಯನ್ನು ಭಗವಂತನೇ ಹೇಳಿದ್ದಾನೆ, ಅದನ್ನು ನಾವು ಮಾಡತಕ್ಕದ್ದು. ಇದು ಪ್ರಧಾನವಾದ ವಿಷಯ. ಇನ್ನು ಎರಡನೆಯದು ಏನು
ಮನುಷ್ಯೋತ್ತಮರಲ್ಲೇ ನಮಗಿಂತ ಉತ್ತಮರಾದವರಿದ್ದಾರೆ, ನಮಗೆ ಸಮಾನರಾದವರಿದ್ದಾರೆ, ನಮಗಿಂತ ಕೆಳಗಿನವರಿದ್ದಾರೆ. ಆ ಸಜ್ಜನರ ತ್ಯಾಗವನ್ನೂ ಮಾಡತಕ್ಕದ್ದಲ್ಲ. ನಮಗಿಂತ ಉತ್ತಮರಾಗಿದ್ದರೆ ಅವರಲ್ಲಿ ಗೌರವ, ನಮಗೆ ಸಮಾನರಾದವರಲ್ಲಿ ಸ್ನೇಹ, ನಮಗಿಂತ ಕೆಳಗಿನವರಲ್ಲಿ ದಯೆ, ಇವುಗಳನ್ನು ಮಾಡಲೇಬೇಕು ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಿರ್ಣಯ ಮಾಡಿಕೊಡುತ್ತಾರೆ. ಹೀಗಾಗಿ ಶ್ರೀಮದಾಚಾರ್ಯರನ್ನು ಆಶ್ರಯಿಸದೆ ರಾಜರ ಗ್ರಂಥಗಳ ಅರ್ಥ ದೊರೆಯುವುದಿಲ್ಲ. ರಾಜರು ಪರಮಾದ್ಭುತವಾಗಿ ಹೇಳ್ತಾರೆ, ಕ್ರಯೋತ್ಥ ವಿತ್ತ ಸಂಪತ್ಯ ತತ್ಪೂರ್ಣೋ ಗುರುರೇವನಃ ತದ್ದತ್ತ ವಿತ್ತ ಭುಗ್ಯೋಹಂ ತತ್ಪರೀಚಾರಮಾಚರನ್. ನಾವೇನೆಲ್ಲ ಈ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತೇವಲ್ಲ, ಒಟ್ಟಾರೆ ಸಕಲ ಜೀವ ಪ್ರಪಂಚ ಏನು ಸಾಧನೆಯನ್ನು ಮಾಡ್ತದೆ, ಆ ಸಾಧನೆಯ ಪರಿಪೂರ್ಣವಾದ ಫಲವನ್ನು ಪಡೆಯುವವರು ಬ್ರಹ್ಮದೇವರು, ವಾಯುದೇವರು, ರುಜುದೇವತೆಗಳು. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ತತ್ವವನ್ನು ತಿಳಿಸಿ ಹೇಳ್ತಾರೆ. ನಾವು ಸಾಧನೆ ಮಾಡ್ತಾ ಇದ್ದೇವೆ ನಿಜ, ನಮ್ಮಿಂದ ಸಾಧನೆ ಮಾಡಿಸ್ತಾ ಇರುವವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯುಕ್ತಿ ಮಲ್ಲಿಕಾ ಗ್ರಂಥವನ್ನು ಅಧ್ಯಯನ ಮಾಡಿದೆವು. ಅಧ್ಯಯನ ಮಾಡಿ ಅದರ ಅರ್ಥವನ್ನು ಶಿಷ್ಯರಿಗೆ ತಿಳಿಸಿ ಹೇಳಿದೆವು. ಆ ಪುಣ್ಯವೆಂಬ ವಿತ್ತ ಯಾರದು? ಅದು ಶ್ರೀಮದಾಚಾರ್ಯರು. ಅದನ್ನು ಮಾಡಿದ್ದಕ್ಕಾಗಿ ಅವರು ನಮಗನುಗ್ರಹಿಸ್ತಾರೆ. ತದ್ದತ್ತ ವಿತ್ತ ಭುಗ್ಯೋಹಂ, ಅವರು ಕೊಟ್ಟದ್ದನ್ನು ನಾವು ಅನುಭವಿಸಬೇಕು. ಅದಕ್ಕಾಗಿ ತತ್ಪರೀಚಾರಮಾಚರನ್. ನಮಗೆ ನೇರವಾಗಿ ಪುಣ್ಯ ಸಂಪಾದನೆ ಮಾಡುವ ಅಧಿಕಾರವೇ ಇಲ್ಲ, ಶ್ರೀಮದಾಚಾರ್ಯರು ಅನುಗ್ರಹಿಸಬೇಕು. ಬಹಳ ವಿಸ್ತಾರವಾದಂತಹ ತತ್ವವಿದು. ಯುಕ್ತಿ ಮಲ್ಲಿಕೆಯ ಅರ್ಥಾನುಸಂಧಾನ ಮಾಡಬೇಕಾದ್ರೆ ಮತ್ತು ಈ ಪುಣ್ಯ ಪಾಪಗಳ ಬಗ್ಗೆ ಚರ್ಚೆ ಮಾಡಬೇಕಾದರೆ ವಿಶ್ವನಂದಿನಿಯಲ್ಲಿ ಪ್ರತ್ಯೇಕವಾಗಿ ನಾನು ತಿಳಿಸಿ ಹೇಳ್ತೇನೆ. ಈಗ ವಾದರಂಗಕ್ಕೆ ಎಷ್ಟು ಬೇಕು ಅಷ್ಟು ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಇಷ್ಟು ಹೇಳಿದಂತಹ ನಮ್ಮ ಶ್ರೀಮದ್ ಯುಕ್ತಿ ಮಲ್ಲಿಕಾಚಾರ್ಯರು ಆ ವಿದ್ಯಾ ದಾರಿದ್ರ್ಯ ಅನ್ನುವಂತಹ ಏನು ವಿಷಯವಿದೆಯಲ್ಲ ಅದರ ಪ್ರಕರಣವನ್ನು ಆರಂಭ ಮಾಡುತ್ತಾರೆ. ಜೀವ ಪ್ರಪಂಚದೊಳಗೆ ಜೀವ ಏನು ಸಾಧನೆಗೆ ಬರ್ತಾನೆ, ಅವನ ಆರಂಭದಿಂದ, ಆ ಸಾಧನೆಯ ಆರಂಭದಿಂದ ಆರಂಭ ಮಾಡಿಕೊಂಡು ಮೋಕ್ಷ ಪಡೆಯುವವರೆಗಿನ ವಿಷಯವನ್ನು ಒಂದೇ ಶ್ಲೋಕದೊಳಗೆ ಪರಮಾದ್ಭುತವಾದ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ. ಗೃಹೇಶು ಗೃಹಕೃತ್ಯಾನಿ ಕುರುವನ್ ಪಥಿ ಪದಾನುಗಃ ತೇನ ರಾಜಾಂತಿಕನ್ನೀತಃ ಸೋಹಂ ಸೇವಾ ದುರಂಧರ. ಏನು ಜೀವ ಸಾಧನೆ ಮಾಡ್ತಾ ಇದ್ದಾನೆ ಆರಂಭದೊಳಗೆ, ಇನ್ನೂ ಶಾಸ್ತ್ರಗ್ರಂಥಗಳ ಅಧ್ಯಯನವಾಗಿಲ್ಲ, ಪಾಠ ಪ್ರವಚನಗಳನ್ನು ಮಾಡ್ತಾ ಇಲ್ಲ, ತತ್ವಸ್ಥಾಪನೆ ಮಾಡುವ ಹಂತ ಮುಟ್ಟಿಲ್ಲ, ಇದು ಯಾವುದನ್ನು ಮುಟ್ಟಿಲ್ಲ. ವೈಷ್ಣವನಾಗಿ ಹುಟ್ಟಿ ಬಂದಿದ್ದಾನೆ. ಆ ಶಾಸ್ತ್ರ ತತ್ವಗಳನ್ನು ತಿಳಿಯಬೇಕೆಂಬ ಬಯಕೆ ಇದೆ. ನೋಡಿ, ಶಾಸ್ತ್ರ ತತ್ವಗಳನ್ನು ಇನ್ನೂ ತಿಳಿದಿಲ್ಲ, ಶಾಸ್ತ್ರ ತತ್ವಗಳನ್ನು ತಿಳಿಯಬೇಕು, ಭಗವಂತನನ್ನು ತಿಳಿಯಬೇಕು, ಪರಮಾತ್ಮನನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆ ಬಂದಿದೆ. ಆದರೆ ಶಾಸ್ತ್ರಾಧ್ಯಯನದ ಸೌಭಾಗ್ಯ ಬಂದಿಲ್ಲ ಇನ್ನು. ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೆ ಅಪಾರ ಪುಣ್ಯ ರಾಶಿ ಇರಬೇಕು. ಅಧ್ಯಯನ ಮಾಡಿದ ತತ್ವವನ್ನು ಶಿಷ್ಯರಿಗೆ ತಿಳಿಸಿ ಹೇಳಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯವಿರಬೇಕು. ತತ್ವಸ್ಥಾಪನೆ ಮಾಡೋದಕ್ಕೆ ಅದಕ್ಕಿಂತಲೂ ಮಿಗಿಲಾದಂತಹ ಪುಣ್ಯವಿರಬೇಕು. ಇದು ಯಾವುದೂ ಪುಣ್ಯವಿಲ್ಲ. ಶಾಸ್ತ್ರಾಧ್ಯಯನವೇ ಇನ್ನೂ ಆರಂಭವಾಗಿಲ್ಲ. ಏನು ಮಾಡಬೇಕು? ರಾಜರು ಹೇಳ್ತಾರೆ, ಗೃಹೇಶು ಗೃಹಕೃತ್ಯಾನಿ ಕುರುವನ್, ತಾವೇ ಅದನ್ನು ಮಾಡಿದವರು ಅನ್ನುವ ರೀತಿಯಲ್ಲಿ ತಿಳಿಸ್ತಾರೆ ನಮ್ಮ ರಾಜರು. ಹೇಗೆ ಜಿತಂತೆ ಸ್ತೋತ್ರದಲ್ಲಿ ಕೃಶಂ ಕೃತಘ್ನಂ ಅನ್ನುವಂತಹ ಮಾತನ್ನು ನಮ್ಮ ಶ್ರೀ ಬ್ರಹ್ಮದೇವರು ತಿಳಿಸಿ ಹೇಳ್ತಾರೆ. ಆಸನಾದ್ಯನು ಯಾಗಾಂತಂ ಅಂತ ಹೇಳಿ ಪೂಜಾದಿಗಳನ್ನು ಮಾಡಿದ್ದೇನೆ, ಈ ತರಹದ ಕರ್ಮಾಚರಣೆ ಮಾಡಿದ್ದೇನೆ ಅಂತ ನಾವು ಪ್ರತಿನಿತ್ಯ ಮಾಡುವ ಕರ್ಮದ ಆಚರಣೆಯನ್ನು ಹೇಗೆ ಬ್ರಹ್ಮದೇವರು ಉಲ್ಲೇಖ ಮಾಡ್ತಾರೆಯೋ, ಬ್ರಹ್ಮದೇವರ ಕರ್ಮಾಚರಣೆ ಏನು ಗೊತ್ತೇನು? ಇವತ್ತೇನು ನಾವು ಸೂರ್ಯ ಚಂದ್ರಾದಿ ಗ್ರಹಗಳನ್ನು ನೋಡ್ತೇವಲ್ಲ, ಈ ಅಂತರಿಕ್ಷದಲ್ಲಿ ಕಾಣತಕ್ಕಂತಹ ಗ್ರಹಮಂಡಲಗಳನ್ನು 1,70,64,000 ವರ್ಷಗಳಲ್ಲಿ ನಮ್ಮ ಲೆಕ್ಕದೊಳಗೆ, ಬ್ರಹ್ಮದೇವರ ಲೆಕ್ಕದೊಳಗೆ 170.64 ಕ್ಷಣಗಳು, ಅಂದರೆ 171 ಸೆಕೆಂಡ್ಸ್. ಅಷ್ಟರೊಳಗೆ ಈ ಸಮಗ್ರ ಸೌರಮಂಡಲವನ್ನು, ಈ ಅಂತರಿಕ್ಷದಲ್ಲಿರುವ ಗ್ರಹ ನಕ್ಷತ್ರ ಮಂಡಲಗಳನ್ನು ನಿರ್ಮಾಣ ಮಾಡುತ್ತಾರೆ. ಅವರ ಕಾರ್ಯ ಅದು. ಆದರೆ ನಮಗೆ ಹೇಳ್ಕೊಡ್ಬೇಕಾದ್ರೆ ಆಸನಾದ್ಯನು ಯಾಗಾಂತಂ ಅಂತ ಹೇಳಿ, ಸ್ವಾಮಿ ನಿಂಗೆ ಆಸನ ಸಮರ್ಪಣೆ ಮಾಡಿದೆ, ಅನುಯಾಗ ಮಾಡಿದ್ದೇನೆ, ವೈಶ್ವದೇವ ಮಾಡಿದ್ದೇನೆ, ಭಗವಂತ ಪ್ರೀತನಾಗುವಂಥ ನಮ್ಮ ಹಂತಕ್ಕೆ ಇಳಿದು ಹೇಗೆ ಬ್ರಹ್ಮದೇವರು ಜಿತಂತೆಯ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆಯೋ, ಆ ಜಿತಂತೆಯ ಸ್ತೋತ್ರದ ರೀತಿಯಲ್ಲೇನೆ
ನಮ್ಮ ಭಾವಿ ಸಮೀರರು ನಮ್ಮ ಎತ್ತರಕ್ಕೆ ಇಳಿದು ನಾವು ಮಾಡಬೇಕಾದ ಸಾಧನೆಯ ರಹಸ್ಯವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಇವತ್ತು ಮಾಧ್ವ ಸಮಾಜದೊಳಗೆ ಅನೇಕ ಜನ, ಅದರಲ್ಲಿಯೂ ನನ್ನನ್ನು ಸಂಪರ್ಕ ಮಾಡಿ ಕೇಳಿದಂತಹ ಅನೇಕ ಜನ ಕೇಳ್ತಾ ಇರ್ತೀರಿ, ಪಾಠ ಆಗಬೇಕು, ಪ್ರವಚನ ಆಗಬೇಕು, ಶಾಸ್ತ್ರ ಓದಬೇಕು, ಏನು ಮಾಡಬೇಕು? 30 ವರ್ಷ ಆಗೋಗಿದೆ, 40 ವರ್ಷ ಆಗೋಗಿದೆ, ಸಂಸಾರದಲ್ಲಿದ್ದೇವೆ, ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೋ ದೂರದಲ್ಲಿದ್ದಾರೆ. ಇನ್ನೂ ಅನೇಕ ಜನ ಇದ್ದಾರೆ, ಶೂದ್ರ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾರೆ, ಶಾಸ್ತ್ರ ಓದಬೇಕೆಂಬ ತವಕ ಬಂದುಬಿಟ್ಟಿದೆ. ಇದೆಲ್ಲ ಈ ಕ್ರಮ ಅಲ್ಲ, ನಾವು ತಿಳಿಯಬೇಕಾದ್ದು ಶಾಸ್ತ್ರ ಧರ್ಮಗಳನ್ನು ಅನ್ನುವಂತಹ ಜನ. ಏನು ಮಾಡಬೇಕವರು? ಶಾಸ್ತ್ರ ಹಿಡಿದು ಬಿಡಬೇಕಾ? ಏನು ಮಾಡಬೇಕು? ರಹಸ್ಯ ಹೇಳಿಕೊಡ್ತಾರೆ ರಾಜರು. ಗೃಹೇಶು ಗೃಹ ಕೃತ್ಯಾನಿ ಕುರ್ವನ್, ನಾನು ಅಂತ ಉಲ್ಲೇಖ ಮಾಡಿ ಹೇಳ್ತಾರೆ. ಆಗ ನಮಗೆ ವಿಶ್ವಾಸ ಬರುತ್ತೆ, ನಮ್ಮ ರಾಜರು ಹೀಗೆ ಮಾಡಿದ್ದಾರೆ ಅಂತ. ಬ್ರಹ್ಮದೇವರು ಹೇಳಿದ ಹಾಗೆ ನಾನು ನನ್ನ ಮನೆಯೊಳಗಡೆಗೆ ಗೃಹ ಕರ್ಮಗಳನ್ನು ಮಾಡಿಕೊಂಡಿದ್ದೆ. ನಮ್ಮ ಮನೆಯಲ್ಲಿ ನಾವಿದ್ದು ನಮ್ಮ ಕರ್ಮಾಚರಣೆಯನ್ನು ಮಾಡಬೇಕು. ನಮ್ಮ ಸ್ವಯಂಭುವ ಮನುಸ್ಮೃತಿಯಲ್ಲಿ ಆದೇಶವನ್ನು ಮಾಡ್ತಾರಲ್ಲ, ನಮ್ಮ ಶಾಸ್ತ್ರ ಗ್ರಂಥಗಳು ಆದೇಶ ಮಾಡಿದೆಯಲ್ಲ, ಹೇಗೆ ಬದುಕಬೇಕು ಅಂತ ಆದೇಶ ಮಾಡಿದೆಯಲ್ಲ, ಆ ರೀತಿಯಾಗಿ ಬದುಕಬೇಕು. ಮೊದಲಿಗೆ ದಿನಗಳನ್ನು ಕಳೆವ ಜನರೇ ಸುಜನರು ಅನ್ನುವ ಪದ್ಯ ರಾಜರದಿದೆ, ಅದನ್ನು ಓದಿ. ಅಲ್ಲಿನ ವಿಷಯ ಪ್ರತಿನಿತ್ಯ ಆ ರೀತಿಯಾಗಿ ಬದುಕಬೇಕು. ನಮ್ಮ ಬದುಕು ಹೇಗಿರಬೇಕನ್ನೋದನ್ನು ತೋರಿಸಿಕೊಡ್ತಾರೆ. ನಮ್ಮ ಶ್ರೀ ಜಗನ್ನಾಥದಾಸಾರ್ಯರು ಹೇಳ್ತಾರೆ, ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಹದಿ ಮಾಡುತ್ತ ಮೂಜಗದ ಮಹಿತನ ಸೇವೆ ಇದೆನುತಲಿ ಮೋದದಿ ಅಹರಹರ್ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಗೃಹ ಕರ್ಮವ ಬ್ಯಾಸರದಲೆ, ಮನೆಯ ಕೆಲಸಗಳನ್ನು ಯಾವ ಕೆಲಸ, ಗಂಡ ಹೆಂಡತಿ ಮಕ್ಕಳು, ಒಂದು ಸಂಸಾರ ಇರ್ತದೆ ಮನೆಯೊಳಗಡೆಗೆ. ಗಂಡನಿಗೊಂದು ಕರ್ತವ್ಯ, ಹೆಂಡತಿಗೊಂದು ಕರ್ತವ್ಯ, ಮಕ್ಕಳಿಗೊಂದು ಕರ್ತವ್ಯ, ಅಣ್ಣ ತಮ್ಮಂದಿರಿಗೊಂದು ಕರ್ತವ್ಯ, ಅವರವರ ಕರ್ತವ್ಯಗಳಿರ್ತದೆ. ನಮ್ಮ ಆ ಕರ್ತವ್ಯಗಳನ್ನು ನಾವು ನಿಭಾಯಿಸುವುದರಿಂದ ನಮಗೆ ಮೋಕ್ಷದ ಮಾರ್ಗ ದೊರೀತದೆ. ಮೊದಲು ಮಾಡಬೇಕಾದ್ದು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಆ ಕಾರ್ಯವನ್ನು ಮಾಡಬೇಕು. ಕುಟುಂಬ ಭರಣ ಯಜಮಾನನ ಕರ್ತವ್ಯ. ಹಣ ಸಂಪಾದನೆ ಮಾಡಿ ಬಂದು ಕುಟುಂಬ ರಕ್ಷಣೆ ಮಾಡಬೇಕು. ಗಂಡ ತಂದ ಹಣವನ್ನು ಉಳಿಸಿ ಸಮಗ್ರ ಮನೆಯನ್ನು ಕಾಪಾಡಿಕೊಳ್ಳಬೇಕಾದ್ದು ಹೆಂಡತಿಯ ಕರ್ತವ್ಯ. ಹೆಂಡತಿ ಆ ಕಾರ್ಯವನ್ನು ಮಾಡಬೇಕು, ಮಕ್ಕಳು ಅವರವರ ಕಾರ್ಯವನ್ನು ಮಾಡಬೇಕು. ಇದು ಎಲ್ಲಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತದೆ? ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತದೆ. ನಮ್ಮ ಕರ್ತವ್ಯ ನಾವು ಮಾಡಿದಾಗ ದೊಡ್ಡವರ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿರ್ತದೆ. ಅವರ ಮನೆಯಲ್ಲಿ ನಾವು ಕೆಲಸ ಮಾಡಿಕೊಂಡಿದ್ದಾಗ ಆ ಕೆಲಸ ಮಾಡಿಕೊಂಡಿದ್ದು ಬಿಡಬೇಕು. ಶೂದ್ರ ಜನ್ಮ ಬಂದಿರ್ತದೆ, ವೈಶ್ಯ ಜನ್ಮ ಬಂದಿರ್ತದೆ, ಕ್ಷತ್ರಿಯ ಜನ್ಮ ಬಂದಿರ್ತದೆ, ಬ್ರಾಹ್ಮಣ ಜನ್ಮ ಬಂದಿರ್ತದೆ. ನಾವು ಯಾವ ಜನ್ಮದಲ್ಲಿದ್ದೇವೆಯೋ, ನಮಗೇನು ಕೆಲಸವಿದೆಯೋ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ. ನೋಡಿ, ರಹಸ್ಯ ಅಲ್ಲಿದೆ. ನಮ್ಮ ಶ್ರೀ ಜಗನ್ನಾಥದಾಸಾರ್ಯರ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ ಪರಮಾದ್ಭುತವಾದ ಮಾತನ್ನು ನಾವು ಕೇಳ್ತೇವಲ್ಲ. ವ್ಯಾಸತೀರ್ಥರ ಒಲವೋ, ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರ ದಯವೋ ತಿಳಿಯದು ಓದಿ ಕೇಳದಲೇ. ಕೇಶವನ ಗುಣಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ವಾದಿರಾಜರ ಕೋಶಕೊಪ್ಪುವ ಗೃಹ ಕರ್ಮವ ಬ್ಯಾಸರದಲೇ ಫಲವಿದು ಬಾಳದುದಕ್ಕೆ. ಬದುಕಿನ ಫಲದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಶ್ರೀ ಜಗನ್ನಾಥದಾಸಾರ್ಯರು. ಏನು ಹೇಳಿದರು? ಯಾವ ವಿಷಯ ಹೇಳ್ತಾ ಇದ್ದಾರೆ? ಗೃಹ ಕರ್ಮವ ಬ್ಯಾಸರದಲೇ, ಮನೆಯಲ್ಲಿ ಗೃಹ ಕರ್ಮಗಳನ್ನು ಬ್ಯಾಸರದಲೇ ಮಾಡಿ ಅಂದರು. ಯಾರು ಹೇಳಿದ್ದದು? ನಮ್ಮ ರಾಜರು. ಗೃಹೇಶು ಗೃಹ ಕೃತ್ಯಾನಿ, ನನ್ನ ಮನೆಯಲ್ಲಿ ನಾನು ಕೆಲಸ ಮಾಡಿಕೊಂಡಿದ್ದೆ. ಕುರುವನ್ ಪತಿ ಪದಾನುಗಃ, ಅದರ ಮುಂದಿನ ಹಂತ ದೊಡ್ಡವರ ಸಂಪರ್ಕವಾಗತ್ತೆ, ಅವರ ಹಿಂದೆ ಹೋಗ್ತೇವೆ ನಾವು. ತೇನ ರಾಜಾಂತಿಕಂ ನೀತಃ, ಅವರ ಹಿಂದೆ ಹೋದದ್ದಕ್ಕಾಗಿ, ದೊಡ್ಡವರ ಹಿಂದೆ ಹೋದದ್ದಕ್ಕಾಗಿ, ದೊಡ್ಡವರ ಸಂಪರ್ಕವಾದದ್ದಕ್ಕಾಗಿ ರಾಜಾಂತಿಕಂ ನೀತಃ. ಜಗತ್ತಿನ ರಾಜ ನಮ್ಮ ಸ್ವಾಮಿ ಶ್ರೀಮನ್ನಾರಾಯಣ, ಅವನ ಬಳಿಗೆ ಹೋಗಿ ನಾವು ಸೇರ್ತೇವೆ. ಏನಾಗಬೇಕು? ಸೋಹಂ ಸೇವಾಧುರಂಧರ, ಸೇವಾಧುರಂಧರರಾಗಬೇಕು. ನಮ್ಮ ಗುರುಗಳ ಸೇವೆಯನ್ನು ನಾವು ಸರ್ವಾತ್ಮನ ಮಾಡಬೇಕು. ಸೇವೆಯ ಧುರವನ್ನು ನಮ್ಮ ಹೆಗಲ ಮೇಲೆ ಹೊತ್ಕೋಬೇಕು. ನಾನು ಮಾಡ್ತೇನೆ, ನಾನು ಈ ಕಾರ್ಯ ಮಾಡ್ತೇನೆ, ನಾನು ಈ ಕಾರ್ಯ ಮಾಡ್ತೇನೆ. ನಮ್ಮ ಶ್ರೀಮನ್ಮಧ್ವಾನುಜಾಚಾರ್ಯರ ಕಥೆಯಲ್ಲಿ ನಾವು ಕೇಳ್ತೇವಲ್ಲ, ಸದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯಾದಿ ಮೇದುರೈಹಿ ಮಹಾವಿಟಪಿನಂ ಚಕ್ರೇ ಗುರೋ ಸ್ವಸ್ಥಂ ಕೃಪಾಂಕುರಂ. ಸದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯಾದಿ,
ಗುರು ಸೇವಾ ಅಂತನ್ನೋದು, ದೊಡ್ಡವರ ಸೇವಾ ಅಂತನ್ನೋದು, ಭಗವಂತನ ಸೇವಾ ಅನ್ನೋದು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ. ಇದನ್ನು ನಾನು ಮಾಡಿಕೊಂಡಿದ್ದೆ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಕಲ ಕಾಲದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಸ್ವವನ ಸ್ವಗೃಹ ಸ್ವಾಧ್ವ ಸ್ವರಾಜ ನಗರೀಷು ಚ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಕಾರುಣ್ಯ ಪಡಿಬೇಕಾಗಿದೆ. ನಾವಿನ್ನೂ ಶಾಸ್ತ್ರವನ್ನು ಮುಟ್ಟೇ ಇಲ್ಲ, ಶಾಸ್ತ್ರ ಓದಿಲ್ಲ. ಆದರೆ ಇವತ್ತು ನಮ್ಮ ಮನೆಯೊಳಗೆ ನಾವು ಗೃಹಕರ್ಮವನ್ನು ಮಾಡಿಕೊಂಡಿದ್ದೇವೆ. ಗಂಡ ಹೆಂಡತಿಯಲ್ಲಿ ಅನುರಕ್ತನಾಗಿ, ಹೆಂಡತಿ ಗಂಡನಲ್ಲಿ ಅನುರಕ್ತರಾಗಿ, ತಂದೆ ತಾಯಿಗಳಿಗೆ ಮಕ್ಕಳು ವಿಧೇಯರಾಗಿ ಬದುಕ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಕರುಣೆಯದು, ಶ್ರೀಮದಾಚಾರ್ಯರ ಕರುಣೆಯದು. ಸ್ವವನ ಸ್ವಗೃಹ ಸ್ವಾಧ್ವ ಸ್ವರಾಜ ನಗರೀಷು ಚ ಸಯೇವ ಮಮ ಯೋಗೀಂದ್ರೋ ಯೋಗಕ್ಷೇಮ ಧುರಂಧರ. ನಾವು ಸೇವಾಧುರಂಧರರಾದಾಗ ನಮ್ಮ ಯೋಗಕ್ಷೇಮದ ಹೊಣೆಯನ್ನು ನಮ್ಮ ಶ್ರೀಮದಾಚಾರ್ಯರು ಹೊತ್ತುಕೊಳ್ತಾರೆ. ಸ್ವವನ ಅನ್ನೋದಕ್ಕೆ ಅರ್ಥ ಬರೀತಾರೆ ನಮ್ಮ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು. ಸ್ವಗ್ರಂಥ ಶ್ರೀಮದಾಚಾರ್ಯರ ಶಾಸ್ತ್ರ ಕೈಗೆ ಬಂತು. ಮೊಟ್ಟ ಮೊದಲಿಗೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಆಚಾರ್ಯರ ದ್ವಾದಶ ಸ್ತೋತ್ರ ಅಂದೇವಲ್ಲ, ಆ ಗ್ರಂಥದಲ್ಲಿದ್ದು ಗ್ರಂಥದ ಶುದ್ಧಾರ್ಥವನ್ನು ತಿಳಿಸಿ ಅನುಗ್ರಹ ಮಾಡುವವರು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸ್ವಗೃಹ, ಅವರ ಗೃಹ ನಮ್ಮ ಶರೀರ. ಎಷ್ಟು ಸೂಕ್ಷ್ಮವಾದ ಮಾತನ್ನು ನಮ್ಮ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಅಂದರೆ, ಸ್ವಗೃಹಂ ಸ್ವಸ್ಯ ಗೃಹಭೂತಂ ಮಮ ಶರೀರಂ. ಸ್ವಸ್ಯ ಅಂದರೆ ಶ್ರೀಮದಾಚಾರ್ಯರ, ಶ್ರೀಮದಾಚಾರ್ಯರ ಮನೆ ಇದು ನಮ್ಮ ಶರೀರ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮನೆ ಇದು. ಮನೆಯಾಗುವ ಹಾಗೆ ಶುದ್ಧವಾಗಿಟ್ಟುಕೊಳ್ಳಬೇಕಿದನ್ನು. ನಿಷಿದ್ಧವಾದದ್ದನ್ನು ತಿನ್ನದೆ, ನಿಷಿದ್ಧವಾದ ರೀತಿಯಲ್ಲಿ ಬದುಕದೆ, ವಿಹಿತವಾದದ್ದನ್ನು ಬದುಕ್ತಾ ಪರಮಾತ್ಮನಿಗೆ ಅರ್ಪಿಸಿದ್ದನ್ನು ಸ್ವೀಕಾರ ಮಾಡ್ತಾ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಅಂಥ ಶರೀರ ಸ್ವಗೃಹ ಸ್ವಾಧ್ವ ವೈಷ್ಣವ ಮಾರ್ಗ ಸ್ವರಾಜ ನಗರೀಷು ಚ ವೈಕುಂಠದಲ್ಲಿ ಸಹಿತ ಸಯೇವ ಮಮ ಯೋಗೀಂದ್ರೋ ಯೋಗಕ್ಷೇಮ ಧುರಂಧರ. ಆ ಸ್ವಾಮಿ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಯೋಗಕ್ಷೇಮ ಧುರಂಧರರಾಗಿದ್ದಾರೆ. ನೋಡಿ, ಸಾಧನೆಯ ಮಾರ್ಗದಲ್ಲಿನ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ನಮ್ಮ ಭಾವಿಸಮೀರರು ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಕಲ ದೇವತೆಗಳೂ ಸಹಿತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅದನ್ನು ಚಿಂತನೆ ಮಾಡಬೇಕು ಅಂತಾರೆ. ಶ್ರುತಿ ಸ್ಮೃತಿ ನಿಷಂಗೋತ್ಥ ಮಂತ್ರಾಸ್ತ್ರೈಹಿ ಯಸ್ ಸಮಂತತಃ ಹಿಮಾಲಯಸ್ಯ ಮಲಯಸ್ಯ ಚ ಮಧ್ಯೆ ಜಯತ್ಖಲಾನ್. ಹಿಮಾಲಯ, ಮಲಯ ಇವುಗಳ ಮಧ್ಯದಲ್ಲಿ ಇರತಕ್ಕಂತಹ ಎಲ್ಲ ದುಷ್ಟರನ್ನು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ವಾದದಿಂದ ಗೆದ್ದಿದ್ದಾರೆ. ಸಮಗ್ರ ದುರ್ವಾದಿ ನಿಗ್ರಹವನ್ನು ಮಾಡಿದ್ದಾರೆ. ಮಾಡಿ ಸೋಂತಃ ಪ್ರವಿಶ್ಯ ದುಃಶಾಸ್ತ್ರ ಕುರ್ಯಾ ಸರ್ವಸ್ವ ಶೋಧನಂ ಮಹಾರಾಜೋ ಮಮ ಗುರು ತುಚ್ಛಂ ಕಾರ್ಯಮುಪೈಕ್ಷತ. ಏನು ದುಷ್ಟರಾದಂತಹ ಜನ ನಗರಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ, ಅವರ ಉದ್ದೇಶ ಸಜ್ಜನರನ್ನು ಹಾದಿ ತಪ್ಪಿಸುವುದು. ಸಜ್ಜನರ ಹಾದಿ ತಪ್ಪಿಸುವುದಕ್ಕಾಗಿ ತಮ್ಮ ಬಳಿ ಅತ್ಯಂತ ಪರಮ ನೀಚವಾದಂತಹ ಕುಯುಕ್ತಿಗಳನ್ನು ಇಟ್ಟುಕೊಂಡಿರ್ತಾರೆ. ಯಾವ ಮಾರ್ಗಗಳನ್ನು ಯೋಚನೆ ಮಾಡಲಿಕ್ಕೆ ಸಜ್ಜನರಿಗೆ ಸಾಧ್ಯವೂ ಇಲ್ಲ ಅಂಥದ್ದನ್ನು ಯೋಚನೆ ಮಾಡಿಟ್ಕೊಂಡಿರ್ತಾರೆ. ಇಲ್ಲಿ ಇವರ ದಾರಿ ತಪ್ಪಿಸಬಹುದು ಅಂತ ವಿಚಾರ ಮಾಡಿಟ್ಕೊಂಡಿರ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ಮಾಡಿದ್ದಾರೆ? ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಸಕಲ ದುರ್ಮತಗಳ ಖಂಡನೆಯನ್ನು ಮಾಡಿದ್ದಾರೆ. ಆದರೆ ಸಕಲ ದುರ್ಗ್ರಂಥಗಳ ಖಂಡನೆಯನ್ನು ಮಾಡಿಲ್ಲ. ಸೂಕ್ಷ್ಮವಾದ ವಿಷಯ. ಅಲ್ಲಿ ಅವರು ಹೇಳ್ತಾ ಇರತಕ್ಕಂತಹ ಏನು ವಿಷಯವಿದೆ ಅದರ ಖಂಡನೆಯಾಗಿದೆ. ಆದರೆ ಅವರು ತಮ್ಮ ಗ್ರಂಥಗಳೊಳಗೆ, ದುರ್ವಾದಿಗಳು ತಮ್ಮ ಗ್ರಂಥಗಳ ಒಳಗೆ ದುಷ್ಟವಾದ ವಿಷಗಳನ್ನು ತುಂಬಿಟ್ಟು ಬಿಟ್ಟಿದ್ದಾರೆ. ಅದು ಮತ್ತೊಮ್ಮೆ ಬೆಳೆದು ನಿಲ್ತದೆ. ಅದು ಖಂಡನೆಯಾಗಬೇಕು. ಶ್ರೀಮದಾಚಾರ್ಯರು ಆ ಕಾರ್ಯವನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಅದ್ಭುತವಾದ ಕಾರಣ. ರಾಜರಿಗೆ ರಾಜರೇ ಸಾಟಿ. ಒಬ್ಬ ರಾಜ, ಮಹಾರಾಜ ಮತ್ತೊಂದು ದುಷ್ಟಪುರದ ಮೇಲೆ ಆಕ್ರಮಣವನ್ನು ಮಾಡಿದ್ದಾನೆ. ಆಕ್ರಮಣ ಮಾಡಿದ ನಂತರ, ಗೆದ್ದ ನಂತರ ಆ ಎಲ್ಲ ಏನು ಊರಿನ ಒಳಗಡೆ ಇರ್ತಕ್ಕಂತಹ ಮನೆಗಳಿವೆ, ಆ ಮನೆಗಳ ಒಳಗೆ ಹೋಗಿ ಅಲ್ಲೇನ ರತ್ನ ಇದೆ, ಅಲ್ಲೇನ ಬಂಗಾರ ಇದೆ, ಮತ್ತೊಂದಿದೆ ಅಂತ ರಾಜ ನೋಡೋದಿಲ್ಲ. ತುಚ್ಛಂಕಾರ್ಯಮುಪೈಕ್ಷತ. ಇಲ್ಲಿ ದುಶಾಸ್ತ್ರಪುರಿ ಇದೆ. ಆ ದುಶಾಸ್ತ್ರದ ನಗರದ ಒಳಗೆ
ಏನಿವರೆಲ್ಲ ಗ್ರಂಥಗಳ ರಚನೆ ಮಾಡಿಟ್ಕೊಂಡು ಕೂತಿದ್ದಾರೆ, ಅದರ ಒಳಗಿರ್ತಕ್ಕಂತಹ ವಿಷಯಗಳು ಮತ್ತೆ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಸಶಕ್ತವಾಗಿರ್ತವೆ. ಟೆರರಿಸ್ಟ್ಗಳಿದ್ದಾರೆ, ಆ ಟೆರರಿಸ್ಟ್ಗಳಿರ್ತಕ್ಕಂತಹ ಯಾವುದೋ ಒಂದು ನೀಚವಾದ ಪ್ರದೇಶ ಇದೆ. ಆ ಪ್ರದೇಶದ ಒಳಗೆ ಅವರು ಮುಂದೆ ಮತ್ತೆ ತೊಂದರೆ ಮಾಡಬೇಕು ಅಂತ ಹೇಳಿ ದುಷ್ಟವಾದ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಹೀಗಾಗಿ ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬರಬೇಕಾಗ್ತದೆ, ಅದನ್ನು ನಾಶ ಮಾಡಿ ಬರಬೇಕಾಗ್ತದೆ. ಬಹಳ ಸೂಕ್ಷ್ಮವಾದಂತಹ ವಿಷಯ, ಗಂಭೀರವಾದಂತಹ ವಿಷಯ. ಏಕಾಗ್ರತೆಯಿಂದ ಕೇಳಿ. ತುಚ್ಛಂಕಾರ್ಯಮುಪೈಕ್ಷತ, ಒಂದೊಂದು ಮನೆಯ ಒಳಗೂ ಹೋಗಿ ಅಲ್ಲಿರ್ತಕ್ಕಂತಹ ದೋಷಗಳನ್ನು ನಾಶ ಮಾಡಬೇಕು. ಒಂದೊಂದು ಗ್ರಂಥವನ್ನು ನೋಡಿ ಅಲ್ಲಿರ್ತಕ್ಕಂತಹ ದೋಷಗಳನ್ನು ತೆಗೆದು ತೋರಿಸಬೇಕು. ಮಹಾರಾಜರು ನನ್ನ ಗುರುಗಳು, ನಮ್ಮ ಶ್ರೀಮದಾಚಾರ್ಯರು, ಮಹಾರಾಜೋ ಮಮ ಗುರು ತುಚ್ಛಂಕಾರ್ಯಮುಪೈಕ್ಷತ ಕಥೆ ಹೇಳ್ತಾ ಇದ್ದಾರೆ ನಮ್ಮ ವಾದಿರಾಜತೀರ್ಥ ಗುರು ಸಾರ್ವಭೌಮರು. ನಾನು ಗೃಹ ಕೃತ್ಯಗಳನ್ನು ಮಾಡಿಕೊಂಡು ಮನೆಯಲ್ಲಿದ್ದೇನೆ, ಪಥಿ ಪದಾನುಗಹ, ಈಗ ಅರ್ಥವಾಗುತ್ತೆ ನಮಗೆ. ಶ್ರೀಮದಾಚಾರ್ಯರು ಈ ಕಾರ್ಯವನ್ನು ಬಿಟ್ಟರು. ವಿದ್ಯಾ ದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕ ಅಹಮರ್ಥಾತುರಸ್ತಂತು ಪ್ರಾವಿಶಂ ತದ್ಭಟೈ ಸಹ. ಯಾರೋ ಒಬ್ಬ ಹಣದ ಅಪೇಕ್ಷೆ ಇದ್ದಂತಹ ವ್ಯಕ್ತಿ ಇದ್ದಾನೆ, ದಾರಿದ್ರ್ಯವಿರುವಂತಹ ವ್ಯಕ್ತಿ. ಅವನಿಗೆ ಹಣದ ಅಪೇಕ್ಷೆ ಇದೆ. ಆ ಹಣದ ಅಪೇಕ್ಷೆ ಇರುವವನು ತಾನು ನೋಡ್ತಾ ಇದ್ದಾನೆ, ನಿಂತುಕೊಂಡಿದ್ದ. ಮಹಾರಾಜ ಬಂದ, ಗೆದ್ದ. ಅವನ ಸೈನ್ಯ ಊರೊಳಗೆ ಪ್ರವೇಶ ಮಾಡಿತು. ಆ ಸೈನ್ಯ ಊರೊಳಗೆ ಪ್ರವೇಶ ಮಾಡಬೇಕಾದ್ರೆ ಅವನೂ ಸಹಿತ ಅದರೊಳಗೆ ಪ್ರವೇಶ ಮಾಡಿದ. ಈಗ ನಮಗನ್ವಯ ಮಾಡಿಕೊಳ್ಳಬೇಕು. ನಮಗೆ ಅರ್ಥಗಳ ಅಪೇಕ್ಷೆ ಇದೆ, ಶಬ್ದದ ಅರ್ಥ, ತತ್ವದ ಅರ್ಥ, ಯಾವ ಯಾವ ತತ್ವವನ್ನು ಹೇಗೆ ತಿಳಿಬೇಕು ಅನ್ನೋದಕ್ಕೆ ಅಪೇಕ್ಷೆ ಇದೆ ನಮಗೆ ಆ ಅರ್ಥವನ್ನು ತಿಳಿಯಬೇಕೆಂಬ ಅಪೇಕ್ಷೆ ಇದ್ದಾಗ ಶ್ರೀಮದಾಚಾರ್ಯರು ಬಂದು ಈ ದುರ್ಮತದ ಮೇಲೆ ಆಕ್ರಮಣವನ್ನು ಮಾಡಿ ದುರ್ಮತ ಧ್ವಂಸವನ್ನು ಮಾಡಿದರು. ಆ ಶ್ರೀಮದಾಚಾರ್ಯರ ಸೈನ್ಯ, ಆ ಸೈನ್ಯ ಯಾರು ಏನು ಅನ್ನೋದನ್ನು ನಮ್ಮ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ವಿವರಿಸ್ತಾರೆ. ಅವರು ಒಳಗೆ ಪ್ರವೇಶ ಮಾಡಿದಾಗ ಅವರ ಜೊತೆಯಲ್ಲಿ ನಾವೂ ಪ್ರವೇಶ ಮಾಡಬೇಕು. ಯಾರದು ಸೈನ್ಯ? ಅರ್ಥ ಬರೀತಾರೆ. ತತ್ಸೈನ್ಯ ಭಿಕ್ಷುಕ ತಸ್ಯ ಮಧ್ವಸ್ಯ ಸೈನ್ಯೇ ದೇವ, ಸ್ಪಷ್ಟವಾದ ಶಬ್ದಗಳನ್ನು ಗಮನಿಸಿ, ಋಷಿ ಗಂಧರ್ವ ಮನುಷ್ಯೋತ್ತಮ ಪರ್ಯಂತ ಸೇನಾಯಾಮ್ ಯಾಚಕ. ದೇವ, ಋಷಿ, ಗಂಧರ್ವ, ಮನುಷ್ಯೋತ್ತಮ ಈ ಎಲ್ಲರನ್ನೂ ಸೇರಿಸಿದರು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು. ತತ್ಸೈನ್ಯ ಅನ್ನುವ ಶಬ್ದಕ್ಕೆ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿದ ಅರ್ಥ ಏನು? ಗರುಡ ದೇವರಿಂದ ಆರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗಿನ ಎಲ್ಲರೂ ಶ್ರೀಮದಾಚಾರ್ಯರ ಸೈನ್ಯದ ಸೈನಿಕರು. ಆ ಸೈನ್ಯವಿದೆ, ಆ ಸೈನ್ಯದ ಮುಂದೆ ನಾವು ಯಾಚಕರು. ಇದು ರಾಜರಿಗೆ ಅನ್ವಯವಾಗಲಿಕ್ಕೆ ಸಾಧ್ಯವ? ಮೊದಲಿಗೆ ಯೋಚನೆ ಮಾಡಿ. ರಾಜರು ಮನುಷ್ಯೋತ್ತಮರಿಗಿಂತ ಕೆಳಗಿನವರ, ತೃಣಜೀವರ. ಅವರು ತೃಣಜೀವರ. ಮಾಹುಲಿಯಾಚಾರ್ಯರು ಬರೆದದ್ದನ್ನು ನೋಡಿ. ಮನುಷ್ಯೋತ್ತಮರಲ್ಲೇನೇ ನಾವು ವಿಭಾಗ ಮಾಡಿಕೊಂಡು ಬಂದಾಗ ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಪಶುಜೀವರು, ವೃಕ್ಷಜೀವರು, ತೃಣಜೀವರು, ಕಟ್ಟ ಕಡೆಗೆ ತೃಣಜೀವರು. ಮನುಷ್ಯೋತ್ತಮರು ಅಂದಾಗ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಬಂದರು. ಇವರೆಲ್ಲರೂ ಮನುಷ್ಯೋತ್ತಮರೇ ವಾಸ್ತವಿಕವಾಗಿ. ಆದರೆ ಮನುಷ್ಯೋತ್ತಮರ ಒಳಗೆ ಇರತಕ್ಕಂತಹ ವಿಭಾಗದೊಳಗೆ ಕಟ್ಟಕಡೆಯಲ್ಲಿ ಬರುವವರು ತೃಣಜೀವರು, ಅದರೊಳಗೆ ಮೇಲ್ಭಾಗದಲ್ಲಿರುವವರು ಬ್ರಾಹ್ಮಣರು, ಬ್ರಾಹ್ಮಣರಿಂದ ತೃಣಜೀವರವರೆಗೆ. ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ಈ ಮಾತೆ ಇದು ರಾಜರಿಗೆ ಸಂಬಂಧಿಸಿದ್ದಲ್ಲ ಅಂತ ನಿರ್ಣಯ ಮಾಡಿ ಕೊಡುತ್ತದೆ. ಮಾಹುಲಿ ಆಚಾರ್ಯರಿಗೆ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಲ್ಲಿ ಎಷ್ಟು ದ್ವೇಷವಿದೆ ಅಂದರೆ, ಅವರನ್ನು ಅವರು ದೇವತೆಗಳು ಅಂತ ಒಪ್ಪಲಿಕ್ಕೆ ಸಿದ್ಧರಿಲ್ಲ, ಋಷಿಗಳು ಅಂತ ಒಪ್ಪಲಿಕ್ಕೆ ಸಿದ್ಧರಿಲ್ಲ, ಗಂಧರ್ವರು ಅಂತ ಒಪ್ಪಲಿಕ್ಕೆ ಸಿದ್ಧರಿಲ್ಲ, ಮನುಷ್ಯೋತ್ತಮರು ಅಂತ ಒಪ್ಪಲಿಕ್ಕೆ ಸಿದ್ಧರಿಲ್ಲ. ದೇವ, ಋಷಿ, ಗಂಧರ್ವ, ಮನುಷ್ಯೋತ್ತಮರು ಈ ಸೈನ್ಯಕ್ಕೆ, ಈ ಸೈನ್ಯದ ಮುಂದೆ ಯಾಚನೆ ಮಾಡುವವರು ರಾಜರು. ಅವರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಬರೀತಾರೆ. ಯಾರ ಕಥೆ ಹೇಳ್ತಾ ಇದ್ದಾರೆ ರಾಜರು? ನಮ್ಮ ಕಥೆ ಹೇಳ್ತಾ ಇದ್ದಾರೆ. ನಾವು ಇವರೆಲ್ಲರ ಬಳಿಯಲ್ಲಿ ಯಾಚನೆ ಮಾಡಬೇಕಾದವರು. ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಂದು ಮೋಕ್ಷವನ್ನು ಅನುಗ್ರಹಿಸ್ತಾ ಇದ್ದಾರೆ, ಅದರಲ್ಲಿ ಮೋಕ್ಷವನ್ನು ಪಡಿತಕ್ಕಂತಹ ಏನೆಲ್ಲ ಶ್ರೇಷ್ಠ ಮನುಷ್ಯೋತ್ತಮರಿದ್ದಾರೆ ಅವರ ಬಳಿ ಯಾಚನೆ ಮಾಡುವವರು ನಾವು. ಮದಭಾವಿಯವರು ಹೇಳ್ತಾರೆ, ನಾವೇನು ರಾಜರನ್ನು ಮನುಷ್ಯರು ಅಂತ ಕರೆದಿಲ್ಲ, ದೇವತೆಗಳಂತ ಒಪ್ತೀವಿ ಅಂತ. ಒಪ್ಪಿದ್ದಾರಾ?
ನಿಮಗೆ ರಾಜರ ಗ್ರಂಥಗಳು ದೂರ ಉಳಿತು ಮದಭಾವಿಯವರೇ, ನಿಮ್ಮ ಗುರುಗಳ ಪುಸ್ತಕವೇ ನಿಮಗೆ ಅರ್ಥವಾಗಿಲ್ಲ. ಮಾಹುಲಿ ಆಚಾರ್ಯರ ದ್ವೇಷ ನೋಡಿ. ಯಾವ ಗುರುಗಳು ಬರೆದಂತೆ ಮತ್ತೊಂದು ಗ್ರಂಥ ಬರೆಯಲಿಕ್ಕೆ ಇಡೀ ಮಾಧ್ವ ಪರಂಪರೆಯಲ್ಲಿ ಯಾರಿಗೂ ಸಾಧ್ಯವಿಲ್ಲ. ತೋರಿಸಿಕೊಡ್ತೇವೆ ಒಂದೊಂದು ಮಾತನ್ನು. ನಮ್ಮ ಟೀಕಾಕೃತ್ಪಾದರೂ ವಿನಯದ ಮಾತನಾಡಿದ್ದಾರೆ, ನಮ್ಮ ಭಾವಿಸಮೀರರು ವಿನಯದ ಮಾತನಾಡಿದ್ದಾರೆ. ವ್ಯತ್ಯಾಸ ತೋರಿಸಿಕೊಡ್ತೇವೆ. ಭಾರತೀ ದೇವಿಯ ಸನ್ನಿಧಾನವಿರಲಿ ಅಂತ ಪ್ರಾರ್ಥನೆ ಮಾಡಿದರು. ಭಾರತೀ ದೇವಿ ರಾಜರ ಗ್ರಂಥಕ್ಕೆ ಅಭಿಮಾನಿನಿ, ಮನುಷ್ಯರ ಮಾತಿಗೆ ಅಭಿಮಾನಿನಿಯಾದವಳು ಅಪಭ್ರಷ್ಟ ದೇವತೆ. ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಮಾತಿನೊಳಗಡೆಗೆ ಅಪಭ್ರಷ್ಟ ದೇವತೆ ಅಭಿಮಾನಿಯಾದರೆ ಉದ್ಧಾರವಾಗಲಿಕ್ಕೆ ಸಾಧ್ಯವಿಲ್ಲ. ಏನು ಮಾಡಬೇಕು? ಭಾರತೀಯ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಿರಪ್ಪ. ದ್ರೌಪದಿ ನಿರ್ಣಯದಲ್ಲಿ ನಾವು ಕೇಳಿದ್ದೇವೆ, ಪಾರ್ವತ್ಯಾದಿಗಳಿಗೆ ಪರಪುರುಷ ಸಂಪರ್ಕದ ಶಾಪ ಬಂದಿದೆ. ಬ್ರಹ್ಮದೇವರ ಶಾಪ ಮೀರಲಿಕ್ಕೆ ಸಾಧ್ಯವಿಲ್ಲ. ಪರಪುರುಷ ಸಂಪರ್ಕವಾದರೆ ಅದೋಧೋಧಿಕ ದೋಷಸ್ಯ, ಅದು ಮಹಾನರ್ಥವನ್ನು ಉಂಟು ಮಾಡಿಬಿಡ್ತದೆ. ಅದು ಆಗಬಾರದು ಅನ್ನೋದಕ್ಕೆ ಏನು ಮಾಡಿದರು ಪಾರ್ವತ್ಯಾದಿ ಸ್ತ್ರೀಯರು? ಅಮ್ಮ, ನಮ್ಮ ಶರೀರದಲ್ಲಿ ನೀನಿರು, ನೀನಿದ್ದರೆ ಪರಪುರುಷ ಸಂಪರ್ಕವಾಗುವುದಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಆ ಮಹತ್ತರವಾದ ದೋಷದಿಂದ ಪಾರಾದರು. ನಾವೇನು ಮಾಡಬೇಕು? ನಮ್ಮ ಮಾತಿನಲ್ಲಿ ಭಾರತೀ ದೇವಿಯ ಸನ್ನಿಧಾನಕ್ಕಾಗಿ ಅನನ್ಯವಾಗಿ ಆ ಭಾರತೀ ದೇವಿಯರ ಚರಣ ಕಮಲಗಳನ್ನು ಪ್ರಾರ್ಥಿಸಬೇಕು. ಆಗ ನಮ್ಮ ಮಾತು ಉನ್ನತವಾಗ್ತದೆ. ದೊಡ್ಡವರೂ ಸಹಿತ ಅದನ್ನು ಮಾನನ ಮಾಡ್ತಾರೆ, ಗೌರವ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಶ್ರೀಮಠ್ ಟೀಕಾಕೃತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಮನುಷ್ಯರ ಮಾತಿಗೆ ಭಾರತೀ ದೇವಿ ಅಭಿಮಾನಿನಿಯಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರಾಜರ ಗ್ರಂಥಕ್ಕೆ ಗ್ರಂಥಾಭಿಮಾನಿನಿ ಭಾರತಿ ಅಂತ ನಮ್ಮ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಅದೇ ರುಜುತ್ವಕ್ಕೆ ಸೂಚಕ. ರಾಜರೂ ಸೂಚನೆ ನೀಡಿದ್ದಾರೆ, ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರೂ ನೀಡಿದ್ದಾರೆ. ಇನ್ನೂ ದೇವ ಋಷಿ ಗಂಧರ್ವ ಮನುಷ್ಯೋತ್ತಮ ಪರ್ಯಂತ ಸೇನಾಯಾಮ್ ಯಾಚಕ. ಮಾಹುಲಿ ಆಚಾರ್ಯರು ಬೇಡ, ನಾನೂ ಬೇಡ. ನಿಮ್ಮ ಮುಂದೆ ಈ ಶಬ್ದ ಇಟ್ಟಿದ್ದೇನೆ. ವಾದಿರಾಜ ತೀರ್ಥಗುರು ಸಾರ್ವಭೌಮರು ದೇವ ಋಷಿ ಗಂಧರ್ವ ಮನುಷ್ಯೋತ್ತಮ ಅಂತ ಇರುವ ದೇವರ್ಷಿ ಪಿತೃಪ ನರಾಹ ಅಂತ ಏನು ಶ್ರೀವರಾಚಾರ್ಯರು ಹೇಳಿದ್ದಾರೆ. 5 ವಿಭಾಗ ಮಾಡಿದ್ದಾರೆ ಮೋಕ್ಷಯೋಗ್ಯರೊಳಗೆ. ಆ ಮನುಷ್ಯೋತ್ತಮರ ಬಳಿ ಪ್ರಾರ್ಥನೆ ಮಾಡುವವರು, ಯಾಚನ ಮಾಡುವವರು ಅನ್ನುವ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯವ? ನೀವು ನಿರ್ಧಾರ ಮಾಡಿ. ಅಂಥ ಮನುಷ್ಯೋತ್ತಮರ ಬಳಿಯಲ್ಲಿ ಯಾಚನೆ ಮಾಡುವವರಾಗಿದ್ದರೆ, ಶಾಂತಂ ಪಾಪಂ ಆಗಿದ್ದರೆ, ಅವರ ಗ್ರಂಥವನ್ನು ದೇವತೆಗಳು ಬೇಡ್ತಾರ? ಭ್ರಮರೈಹಿ ಅಮರೈಶ್ಚಾರ್ಥ್ಯಂ. ಸಾಕ್ಷಾತ್ ರಾಜರು ಹೇಳಿದ್ದಾರೆ, ನನ್ನ ಗ್ರಂಥವನ್ನು ದೇವತೆಗಳು ಬೇಡ್ತಾರೆ, ಜ್ಞಾನಕ್ಕಾಗಿ ಆಶ್ರಯಿಸ್ತಾರೆ. ಸುರಮಂಡಲೀಶು ಮಹಿತಃ, ದೇವತೆಗಳ ಸಭೆಯಲ್ಲಿ ನನ್ನ ಗ್ರಂಥವನ್ನು ಇಟ್ಟು ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಆದರ ಮಾಡ್ತಾರೆ. ಐರಾವತದ ಮೇಲೆ ಮೆರವಣಿಗೆ ಆಗುವಂತಹ ಗ್ರಂಥ ನಮ್ಮ ಶ್ರೀಮದ್ಯುಕ್ತಿ ಮಲ್ಲಿಕಾದಿ ಗ್ರಂಥಗಳು. ಮನುಷ್ಯೋತ್ತಮರ ಬಳಿಯಲ್ಲಿ ಯಾಚನ ಮಾಡುವವರು ಆ ತರಹದ ಗ್ರಂಥ ರಚನೆ ಮಾಡಲಿಕ್ಕೆ ಸಾಧ್ಯವ? ಮಾಹುಲಿ ಆಚಾರ್ಯರು ಬರೀತಾರಲ್ಲ. ಯಾರ ಕಥೆ ಇದು? ನಮ್ಮ ಕಥೆ. ಆಸನಾದ್ಯನುಯಾಗಾಂತಂ ಇತ್ಯಾದಿಯಾಗಿ ಹೇಳಿದ ಹಾಗೆ ಅಲ್ಲಿನ ಮಾತುಗಳೇ ಅದಕ್ಕೆ ಗಮಕ. ವಿದ್ಯಾ ದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕ ಅಂದಾಗ ಆ ಸೈನ್ಯ ಶಬ್ದಕ್ಕೆ ಏನರ್ಥ ಹೇಳಿದರು ನಮ್ಮ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು? ದೇವ ಋಷಿ ಗಂಧರ್ವ ಮನುಷ್ಯೋತ್ತಮ ಪರ್ಯಂತ ಸೇನಾಯಾಮ್ ಯಾಚಕ ಅಂದರು. ರಾಜರಿಗಲ್ಲ ಅಂತ ನಿರ್ಣಯವಾಗಿ ಹೋಯಿತು. ರಾಜರನ್ನ ಋಷಿಗಳು ಗಂಧರ್ವರು ಅಂತ ಸಹಿತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಕಡೆಯಲ್ಲಿ ಮನುಷ್ಯೋತ್ತಮರಲ್ಲಿರುವ ಮೇಲ್ಪಂಕ್ತಿಯಲ್ಲಿರುವವರು ಅಂತ ಸಹಿತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಈ ಮಾಹುಲಿ ಆಚಾರ್ಯರು. ತೇಷಾಂ ಕೃಪಯಾ ಈಷದ್ವಿದ್ಯಾಭ್ಯಾಸವಾನಿತಿ ಭಾವ. ಅವರಿಂದ ಏನೋ ಸ್ವಲ್ಪ ವಿದ್ಯಾ ಪಡೆದಿದ್ದೇನೆ. ಮಾಹುಲಿ ಆಚಾರ್ಯರು ಬರೆದಿರುವುದನ್ನು ನೋಡಿ. ದೇವ ಋಷಿ ಗಂಧರ್ವ ಮನುಷ್ಯೋತ್ತಮರ ಕೃಪೆಯಿಂದ ಅಲ್ಪ ವಿದ್ಯಾಭ್ಯಾಸವನ್ನು ಮಾಡಿರುವೆ. ಅಲ್ಪ ವಿದ್ಯಾಭ್ಯಾಸಿಗಳ ನಮ್ಮ ರಾಜರು ಎಂಥ ವಂಚನೆ ಮಾಡಿದ್ದಾರೆ ನೋಡಿ. ಅಹಮರ್ಥಾತುರಸ್ತಂತು ಪ್ರಾವಿಶಂ ತದ್ಭಟೈ ಸಹ. ನಾನು ಅರ್ಥಾತುರ ಅರ್ಥಗಳನ್ನು ತಿಳಿಯಬೇಕಾಗಿದೆ. ಭಿಕ್ಷುಕನ ವಿಷಯದಲ್ಲಿ ಹಣ ಬೇಕಾಗಿದೆ ಅವನಿಗೆ. ನಾವು ಅರ್ಥ ಶಾಸ್ತ್ರದ ಅರ್ಥ ತಿಳಿಯಬೇಕಾಗಿದೆ. ಒಂದೊಂದು ವಿಷಯದ ಪೂರ್ಣ ಜ್ಞಾನವನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಪ್ರಾವಿಶಂ ತದ್ಭಟೈ ಸಹ. ತದ್ಭಟೈ ಅನ್ನೋದಕ್ಕೆ ಅರ್ಥ ಬರೀತಾರೆ ನಮ್ಮ ಶ್ರೀಮತ್ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು. ತದ್ಭಟೈ ತಮೋಯೋಗ್ಯಾನಾಂ ದುಷ್ಟಾನಾಂ ಮೋಹನಾಯ
ಚಾರ್ವಾಕ ಪಾಶುಪತಾದಿ ದುರ್ದರ್ಶನೇಶು ಪ್ರವಿಷ್ಟೈ ಬೃಹಸ್ಪತಿ ಪಶುಪತ್ಯಾದಿ ಮಧ್ವಭಟೈ. ಯಾರು ಗೊತ್ತಾ ಮಧ್ವಭಟರು? ಪಾಶುಪತಾಗಮವನ್ನು ರಚನೆ ಮಾಡಿದ ರುದ್ರದೇವರು, ಚಾರ್ವಾಕ ಮತವನ್ನು ನಿರ್ಮಾಣ ಮಾಡಿದ ಬೃಹಸ್ಪತ್ಯಾಚಾರ್ಯರು, ಇವರೇ ಮಧ್ವಭಟರು. ಇವರ ಬಗ್ಗೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ, ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಅನುವ್ಯಾಖ್ಯಾನದ ವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾದಲ್ಲಿ ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಗವಂತನ ಆಜ್ಞಾಯುಕ್ತರಾಗಿ ರುದ್ರದೇವರು ಮತ್ತು ಬೃಹಸ್ಪತ್ಯಾಚಾರ್ಯರು ಏನೆಲ್ಲ ದುರ್ದರ್ಶನಗಳ ನಿರ್ಮಾಣ ಮಾಡಿದವರಿದ್ದಾರೆ, ಇವರೆಲ್ಲರೂ ಸಹಿತ ದೇವರ ಆಜ್ಞಾ ಪುರಸ್ಸರವಾಗಿ ಆ ದುರ್ದರ್ಶನಗಳ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಮಹಾಪುಣ್ಯವೇ ಉಂಟು, ಅವರಿಗೆ ಪ್ರತ್ಯವಾಯವಿಲ್ಲ. ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದಕ್ಕಾಗಿ ಅವರಿಗೆ ಮಹಾಪುಣ್ಯದ ಪ್ರಾಪ್ತಿ ಇದೆ, ದೇವರ ಭಟರವರು ಅನ್ನುವುದನ್ನು ತಿಳಿಸಿ ಹೇಳ್ತಾರೆ. ಮಧ್ವಭಟೈ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಟರವರು. ಆ ಭಟರ ಜೊತೆಯಲ್ಲಿ ನಾನು ಆ ದುಶ್ಶಾಸ್ತ್ರದ ಪುರಿಯನ್ನು ಪ್ರವೇಶ ಮಾಡಿದೆ. ದುಶ್ಶಾಸ್ತ್ರದ ಒಳಗೆ ಪ್ರವೇಶ ಮಾಡಬೇಕಾದರೆ ಯಾವುದೇ ದುರ್ಗ್ರಂಥವನ್ನು ಓದಲಿಕ್ಕಿಂತ ಮುಂಚೆ ಇರಬೇಕಾದ ಅನುಸಂಧಾನದ ರಹಸ್ಯವನ್ನು ನಮ್ಮ ರಾಜರು ತಿಳಿಸ್ತಾ ಇದ್ದಾರೆ. ಏನು? ಪಾಶುಪತಾಗಮ ಓದಲಿಕ್ಕೆ ಕುಳಿತಿರಿ, ಚಾರ್ವಾಕಾಗಮ ಓದಲಿಕ್ಕೆ ಕುಳಿತಿರಿ, ರುದ್ರದೇವರ ಚರಣನಲಿನಗಳನ್ನು ಸ್ಮರಣೆ ಮಾಡಿ ಒಳಗೆ ಪ್ರವೇಶ ಮಾಡಿರಿ. ಆ ಪರಮಮಂಗಲವಾದ ದಕ್ಷಿಣಾಮೂರ್ತಿ ರೂಪವನ್ನು ಚಿಂತನೆ ಮಾಡಿ, ನಮ್ಮ ಪರಮಮಂಗಲವಾದ ಬೃಹಸ್ಪತ್ಯಾಚಾರ್ಯರ ರೂಪವನ್ನು ಚಿಂತನೆ ಮಾಡಿ, ಆ ಜಾಬಾಲಾದಿ ಋಷಿಗಳ ಶ್ರೇಷ್ಠವಾದಂತಹ ಶರೀರವನ್ನು ಚಿಂತನೆ ಮಾಡಿ ಆ ಶಾಸ್ತ್ರಗಳ ಒಳಗೆ ಹೋಗಬೇಕು ನಾವು. ತದ್ಭಟೈ ಸಹ ದುರ್ಗ್ರಂಥವನ್ನು ಓದಬೇಕಾದರೆ ದುರ್ಗ್ರಂಥ ಪ್ರವರ್ತಕರಾದ ಏನು ಮಹಾನುಭಾವರಾದ ದೇವತೆಗಳಿದ್ದಾರೆ ಅವರ ಜೊತೆಯಲ್ಲಿ ನಾವು ಹೋಗಬೇಕು. ಏನಾಗ್ತದೆ ಹೋದರೆ? ದುಸ್ತರ್ಕ ತಸ್ಕರಾಂಜಘ್ನು ತತ್ರ ತತ್ರ ತಯೇವ ಹಿ ಸಸಂಭ್ರಮೋಚ್ಚಸ್ವರ ಕೃತೆ ಸೋಹಂ ಮೇಲನ ಕೃತ್ಪರಂ ತಯೇವ ಬೃಹಸ್ಪತ್ಯಾದಯ ಏವ ತತ್ರ ತತ್ರ ತೇಷು ತೇಷು ಗ್ರಂಥೇಶ್ವೇವ ದುಸ್ತರ್ಕ ತಸ್ಕರಾಂಜಘ್ನು ಪೂರ್ವೋತ್ತರ ವಿರುದ್ಧ ಭಾಷಣೇನ ಪೂರ್ವಾರ್ಥಮುತ್ತರೇಣ ಜಘ್ನು ಉತ್ತರಾರ್ಥಂಚ ಪೂರ್ವೇಣ ಜಘ್ನುರಿತಿ ಭಾವ. ರುದ್ರದೇವರ ಸ್ಮರಣೆಯನ್ನು ಮಾಡಿ ನೀವು ಪಾಶುಪತಾಗಮವನ್ನು ಓದರಿ. ಯಾವುದೇ ಕದಾಗಮ, ಯಾವುದೇ ಕುತ್ಸಿತವಾದಂತಹ ಒಂದು ದರ್ಶನ ಯಾವುದೇ ಆಗಿರಲಿ, ಅದರ ಮೂಲ ಪ್ರವರ್ತಕರನ್ನು ಹುಡುಕಿಕೊಂಡು ಹೋದಾಗ ಒಬ್ಬ ದೇವತೆಗಳು ಸಿಗ್ತಾರೆ. ಅವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಇಂಥ ದುರ್ಗ್ರಂಥದ ಒಳಗೆ ಪ್ರವೇಶ ಮಾಡ್ತಾ ಇದ್ದೇನೆ, ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೊರಟಾಗ ಅಲ್ಲಿ ಆ ದೇವತೆಗಳು ಅಲ್ಲಿರುವ ದೋಷಗಳನ್ನು ತೋರಿಸಿಕೊಡ್ತಾರೆ. ದುಸ್ತರ್ಕ ತಸ್ಕರಾನ್ ಜಘ್ನು ತತ್ರ ತತ್ರ ತಯೇವಹಿ. ಆ ದುಸ್ತರ್ಕವೆಂಬ ಕಳ್ಳರನ್ನು ಒಡೆದು ಹಾಕಿದ್ದು ನೋಡಿ, ತಸ್ಕರ ಅನ್ನುವ ಶಬ್ದವಿದೆ ಅಲ್ಲಿ. ಏನು ತಸ್ಕರ ಅನ್ನುವ ಶಬ್ದ? ತಸ್ಕರ ಅಂದ್ರೇನು? ಕಳ್ಳ ಅಂತ ಅರ್ಥ. ದುಸ್ತರ್ಕಗಳೇ ಕಳ್ಳರು. ಅರ್ಥಕ್ಕಾಗಿ ಭಿಕ್ಷುಕ ಏನಕ್ಕಾಗಿ ಹೋಗಿದ್ದಾನೆ? ಹಣ ಬೇಕು ಅನ್ನೋದಕ್ಕಾಗಿ ಹೋಗಿದ್ದಾನೆ. ಈ ಏನು ಇವರ ಮನೆಗಳಲ್ಲಿ, ಪರದರ್ಶನ ಪುರಿಗಳಲ್ಲಿ ಇರ್ತಕ್ಕಂತಹ ಏನು ಮನೆಗಳಿವೆ, ಮನೆಯಲ್ಲಿರುವ ಹಣದ ಆಸೆಗಾಗಿ ಆ ಭಿಕ್ಷುಕ ಹೋಗಿದ್ದಾನೆ. ಅರ್ಥವನ್ನು ತಿಳಿಯಬೇಕು ಅಂತ ನಾವೂ ಸಹಿತ ಹೋಗಿರ್ತೇವೆ. ಆ ಗ್ರಂಥ ಓದೋಣ, ಈ ಗ್ರಂಥ ಓದೋಣ, ತರ್ಕಶಾಸ್ತ್ರಾದಿ ಗ್ರಂಥಗಳನ್ನು ಹಿಡಿದುಕೊಂಡು ವ್ಯುತ್ಪತ್ತಿ ಬರುತ್ತೆ ಅದಕ್ಕಾಗಿ ಹೋಗೋಣ ಅಂತ ಹೋಗ್ತಿರ್ತೇವೆ. ಹೋಗುವುದಕ್ಕಿಂತ ಮುಂಚೆ ಶ್ರೀ ಹರಿವಾಯು ದೇವತಾ ಗುರುಗಳ ಸ್ಮರಣೆ, ರುದ್ರಾದಿಗಳ ಸ್ಮರಣೆ ಮಾಡಿ ಹೋಗಬೇಕು. ಒಳಗೆ ಹೋದಾಗ ಅವರ ಮಾತಿಗೆ ಅವರದೇ ವಿರೋಧವಿರುತ್ತದೆ. ಬೃಹಸ್ಪತ್ಯಾಚಾರ್ಯರು, ರುದ್ರದೇವರು ಇಷ್ಟು ಅದ್ಭುತವಾಗಿ ಗ್ರಂಥ ರಚನೆ ಮಾಡಿದ್ದಾರೆ ಮತ್ತು ಅವರು ಯಾರಲ್ಲಿ ನಿಂತು ಮಾಡಿಸಿದ್ದಾರಲ್ಲ, ಜಾಬಾಲಿಗಳಲ್ಲಿ ಬೃಹಸ್ಪತ್ಯಾಚಾರ್ಯ ನಿಂತು ಮಾಡಿಸಿದ್ದಾರೆ ಮತ್ತು ಕುತ್ಸಿತ ಏನೆಲ್ಲ ದರ್ಶನಗಳನ್ನು ರಚನೆ ಮಾಡಿದ್ದಾರೆ ಅವರೊಳಗೂ ರುದ್ರಾದಿಗಳ ನಿಂತು ಆ ಕಾರ್ಯವನ್ನು ಮಾಡಿಸಿರ್ತಾರೆ. ಮಾಡಬೇಕಾದ್ರೆ ಹೇಗೆ ಮಾಡಿರ್ತಾರೆ? ಹಿಂದಿನ ಮಾತನ್ನು ಮುಂದಿನಿಂದ ಹೊಡೆದಾಕುವ ಹಾಗೆ, ಮುಂದಿನ ಮಾತನ್ನು ಹಿಂದಿನ ಮಾತಿನಿಂದ ಹೊಡೆದಾಕುವ ಹಾಗೆ ಅವರ ಬಳಿಯಲ್ಲಿ ಮಾತನಾಡಿಸಿರ್ತಾರೆ. ಅವರು ಬರೆದಿರ್ತಾರೆ. ಹಿಂದಿನ ಮಾತನ್ನು ಮುಂದಿನ ಮಾತಿನಿಂದ, ಈ ಮುಂದಿನ ಮಾತನ್ನು ಹಿಂದಿನ ಮಾತಿನಿಂದ ಪರಸ್ಪರ ಹೊಡೆದಾಡುವ ಹಾಗೆ, ಹೊಡೆದು ನಾಶವಾಗುವ ಹಾಗೆ ಗ್ರಂಥ ರಚನೆಯನ್ನು ಮಾಡಿದ್ದಾರೆ, ಮಾಡಿಸಿರ್ತಾರೆ ದೇವತೆಗಳು. ದುಸ್ತರ್ಕ ತಸ್ಕರಾನ್ ಜಘ್ನು ನೋಡಿ, ಎಷ್ಟು ಸೂಕ್ಷ್ಮವಾದ ವಿಷಯವಿದೆ. ಪೂರ್ವೋತ್ತರ ವಿರುದ್ಧ ಭಾಷಣೇನ ಪೂರ್ವಾರ್ಥಂ ಉತ್ತರೇಣ ಜಘ್ನು ಉತ್ತರಾರ್ಥಂಚ ಪೂರ್ವೇಣ ಜಘ್ನು. ಈ ರೀತಿಯಾಗಿ ಹೊಡೆದು ಹಾಕಿದ್ದಾರೆ. ನಮ್ದೇನು ಕೆಲಸ? ಸಸಂಭ್ರಮೋಚ್ಚ ಸ್ವರ ಕೃತೆ ಸೋಹಂ ಮೇಲನ ಕೃತ್ಪರಂ. ಆ ಭಟರೆ ಅರ್ಥಾತ್ ಕದಾಗಮಗಳನ್ನು ನಿರ್ಮಾಣ ಮಾಡಿದ
ರುದ್ರ ಬೃಹಸ್ಪತ್ಯಾದಿಗಳೇ ಕದಾಗಮದ ನಾಶವನ್ನು ಮಾಡಿಬಿಟ್ಟಿದ್ದಾರೆ, ಕುತ್ಸಿತಾಗಮಗಳ ನಾಶ ಮಾಡಿಬಿಟ್ಟಿದ್ದಾರೆ. ಪೂರ್ವಾರ್ಥವನ್ನು ಉತ್ತರಾರ್ಧದಿಂದ, ಉತ್ತರಾರ್ಥವನ್ನು ಪೂರ್ವಾರ್ಧದಿಂದ ನಾಶ ಮಾಡಿದ್ದಾರೆ. ನಮ್ಮ ಕೆಲಸವೇನು? ಸಸಂಭ್ರಮೋಚ್ಚಸ್ವರ ಕೃತಿ ಸಂಭ್ರಮೇಣ ಸಹ ರುದ್ರಾದೀನಾಮಪಿ ಉಚ್ಚೈಹಿ ದೋಷಮ್ಮೆ ಹರ ಹೇ ಹರ. ಓ ರುದ್ರದೇವರೇ ನನ್ನ ದೋಷ ನಾಶ ಮಾಡಿ, ಓ ರುದ್ರದೇವರೇ ನನ್ನ ದೋಷ ನಾಶ ಮಾಡಿ ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ನಾವು ಬೃಹಸ್ಪತ್ಯಾದಿಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಇತ್ಯಾದಿ ಸ್ತೋತ್ರ ಪಾಠೇನ ಸ್ವರಕೃತ ಸಸಂಭ್ರಮೋಚ್ಛ ಸ್ವರಕೃತ, ಉಚ್ಚಧ್ವನಿಯಿಂದ ದುಷ್ಟಶಾಸ್ತ್ರಗಳ ಅಧ್ಯಯನ ಮಾಡಬೇಕಾದರೆ ರುದ್ರಾದಿ ದೇವತೆಗಳ ವಿಶೇಷ ಆರಾಧನೆಯನ್ನೇ ಮಾಡಬೇಕು. ತೇಷಾಂ ರುದ್ರಾದೀನಾಂ ಮೇಲನಂ ಮನ್ಮನಸ್ಸೇವ ಹರೇಃ ಪರಿವಾರತೆಯ ಸ್ಥಾಪನಂ. ನಮ್ಮ ರುದ್ರದೇವರು ಪಾಶುಪತಾಗಮವನ್ನು ರಚನೆ ಮಾಡಿದ್ದರೂ ಸಹಿತ, ನಮ್ಮ ಬೃಹಸ್ಪತ್ಯಾಚಾರ್ಯರು ಚಾರ್ವಾಕಾಗಮವನ್ನು ರಚನೆ ಮಾಡಿದ್ದರೂ ಸಹಿತ ಅವರು ಶ್ರೀಹರಿಯ ಭಕ್ತೋತ್ತಮರು. ಭಗವಂತನ ಆಜ್ಞೆಯಿಂದ ಇದನ್ನು ಮಾಡಿದ್ದಾರೆ. ಅದು ಕುತ್ಸಿತ ಅನ್ನೋದಕ್ಕೇ ಹಿಂದಿನಿಂದ ಮುಂದಿನ ವಾಕ್ಯವನ್ನು, ಮುಂದಿನ ವಾಕ್ಯದಿಂದ ಹಿಂದಿನ ವಾಕ್ಯವನ್ನು ನಾಶ ಮಾಡುವಂತೆ ಗ್ರಂಥ ರಚನೆ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳಬೇಕು. ನೋಡಿ ಎಷ್ಟು ಅದ್ಭುತವಾದ ಮಾತು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ರಾಜರ ಅಭಿಪ್ರಾಯ ತಿಳಿಸಿದ್ದಾರೆ. ತೇಷಾಂ ರುದ್ರಾದೀನಾಂ ಮೇಲನಂ ಮನ್ಮನಸ್ಸೇವ ಹರೇಃ ಪರಿವಾರತೆಯ ಸ್ಥಾಪನಂ ಸೋಹಂ ಮೇಲನ ಕೃತ್ಪರಂ. ನಾನು ಮೇಲನ ಮಾಡಿದೆ. ಏನು ಮೇಲನ ಮಾಡಿದ್ದು? ರುದ್ರಾದಿಗಳನ್ನು ನನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡೆ. ತಸ್ಯ ಕೃತೆ ಪರದರ್ಶನ ದೂಷಣೆ ಸಮರ್ಥೋಪಿ ಅಹಂ ಪರದರ್ಶನ ದೂಷಕಾಣಾಂ ರುದ್ರಾದೀನಾಂ ಸ್ತೋತ್ರಪಾಠಾದಿನ ಚರಣಸ್ಮರಣಂ ಕರೋಮೀತಿ ಭಾವ. ವಿದ್ವಾಂಸರು ಪರದರ್ಶನದ ಒಳಗೆ ಪ್ರವೇಶ ಮಾಡಿದ್ದಾರೆ, ಸಾಮರ್ಥ್ಯವಿದೆ, ಈಗ ಗೊತ್ತಾಗಿದೆ. ಇಲ್ಲಿ ದೋಷ, ಈ ಯುಕ್ತಿಯಿಂದ ಈ ಯುಕ್ತಿ ನಾಶವಾಗುತ್ತೆ, ಇದರಿಂದ ಇದು ನಾಶವಾಗುತ್ತೆ ಅಂತ ಗೊತ್ತಾಯಿತು. ಓ ನಾನು ಕಂಡು ಹಿಡಿದೆ ಅಲ್ಲಪ್ಪ, ಅಲ್ಲ. ಕುತ್ಸಿತ ಆಗಮವನ್ನು ರಚನೆ ಮಾಡಿದ ವ್ಯಕ್ತಿಯಲ್ಲಿ ಇರತಕ್ಕಂತಹ ನಮ್ಮ ರುದ್ರದೇವರು ಅದನ್ನು ಮಾಡಿದ್ದಾರೆ. ಅವರ ಮನಃಪ್ರೇರಕರಾಗಿ ಆ ಕೆಲಸ ಮಾಡಿದ್ದಾರೆ. ರುದ್ರದೇವರು ಮಾಡಿದ್ದು ನಮಗೀಗ ಗೋಚರವಾಗಿದೆ ಅಂತ ರುದ್ರದೇವರ ಚರಣಸ್ಮರಣವನ್ನೇ ನಾವು ಮಾಡಬೇಕು. ಎಂಥ ಬಂಗಾರದ ಪಾಠವನ್ನು ವಿದ್ವಜ್ಜನರಿಗೆ, ವಿದ್ವಜ್ಜನತೆಗೆ ನಮ್ಮ ರಾಜರು ಹೇಳಿಕೊಟ್ಟಿದ್ದಾರೆ. ನಮ್ಮ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿಕೊಟ್ಟಿದ್ದಾರೆ. ಪತೀನಾಂ ಮರಣಾತ್ ಸರ್ವ ದುರ್ವಾಂಗ್ ನಾರೀ ಗೃಹೇ ಗೃಹೇ ಸ್ವಾರ್ಥೈ ಸಹಾನ್ಯೋನ್ಯಘಾತೈ ಹತ ವೀಕ್ಷ್ಯ ಫಲಾಂ ಪುರೀಂ. ಪತೀನಾಂ ಮರಣಾತ್ ಸರ್ವ, ದುಸ್ತರ್ಕ ತಸ್ಕರರು, ಕಳ್ಳರೆಲ್ಲರೂ ಸತ್ತರು. ಆ ಕಳ್ಳರ ಹೆಂಡತಿಯರು ದುರ್ವಾಂಗ್ ನಾರೀಹಿ, ದುಷ್ಟ ಮಾತುಗಳಿವೆಯಲ್ಲ ಅವು ಗೃಹಗಳಲ್ಲಿವೆ. ಸ್ವಾರ್ಥೈ ಸಹಾನ್ಯೋನ್ಯ, ತಮ್ಮನ್ನು ತಾವೇ ಹೊಡೆದುಕೊಂಡು ಅವರು ಕೂಡ ಸತ್ರು. ಅಫಲಾಂ ಪುರೀಂ. ಶ್ರೀಮದಾಚಾರ್ಯರು ಬಂದಿದ್ದಾರೆ, ದುರ್ಮತ ಧ್ವಂಸನವನ್ನು ಮಾಡಿದ್ದಾರೆ. ರಾಜ್ಯ ಈಗ ವಶವಾಯಿತು. ರಾಜ್ಯದ ಒಳಗೆ ಭಟರು ಪ್ರವೇಶ ಮಾಡಿದರು. ಆ ರಾಜ್ಯದ ಒಳಗೆ ಕಳ್ಳರು ಬಂದು ಸೇರಿಕೊಂಡಿದ್ರು. ಅಲ್ಲಿ ಯಾರೂ ಇಲ್ಲ, ಈಗ ಕಳ್ಳರು ಸೇರಿಕೊಂಡಿದ್ರು. ದುಸ್ತರ್ಕ ತಸ್ಕರಗಳಿದ್ದವು. ಇನ್ನು ಆ ದುಸ್ತರ್ಕ ತಸ್ಕರಗಳನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ ಅವರೇ ಕೊಂದು ಹಾಕಿದ್ದಾರೆ. ಅರ್ಥಾತ್ ಪಾಶುಪತಾದಿ ಆಗಮಗಳ ರಚನೆಯನ್ನು ನಿರ್ಮಾಣ ಮಾಡಿದಂತಹ ರುದ್ರಾದಿಗಳೇ ಕೊಂದು ಹಾಕಿದ್ದಾರೆ. ಮಾತು ಉಳ್ಕೊಳ್ತು ಅಷ್ಟೇ, ಕಳ್ಳರು ಉಳ್ಕೊಳ್ಳಿಲ್ಲ. ದುಸ್ತರ್ಕಗಳ ನಾಶವಾದವು. ನಿರ್ವೀರ್ಯವಾದ ಪುಸ್ತಕ, ಕುತ್ಸಿತ ಪುಸ್ತಕ ಮಾತ್ರ ಉಳಿದುಕೊಳ್ತದೆ. ಅವರೂ ನಾಶವಾಗ್ತಾರೆ. ಹೇಗೆ? ಸ್ವಾರ್ಥೈ ಸಹಾನ್ಯೋನ್ಯ ಘಾತೈ ಹತಾವೀಕ್ಷ್ಯ ಫಲಾಂಪುರಿಂ. ನಿಷ್ಫಲವಾದ ಪುರಿ ಅದೂ ಕೂಡ ಜನರ ಮನಸ್ಸಿನಿಂದ, ಸಜ್ಜನರ ಮನಸ್ಸಿನಿಂದ ಪೂರ್ಣವಾಗಿ ದೂರವಾಗಿ ಬಿಡುತ್ತದೆ. ಉಪೇಕ್ಷ್ಯಾರ್ಥಾಂಶತಾಂಶ ತ್ಯಕ್ತ್ವ ನಿರ್ಗತೋಹಂ ತಥೋ ಬಹಿಃ. ಈ ಭಿಕ್ಷುಕ ಹಣ ಬೇಕು ಅನ್ನೋದಕ್ಕಾಗಿ ಸೈನ್ಯದ ಜೊತೆಯಲ್ಲಿ ಹೋಗಿದ್ದ. ಅವರೆಲ್ಲರೂ ಕಳ್ಳರನ್ನು ಹೊಡೆದು ಹಾಕಿದರು. ಆ ಕಳ್ಳರ ಹೆಂಡತಿಯರೆಲ್ಲ ಅಲ್ಲಿದ್ದ ಪದಾರ್ಥಗಳನ್ನು, ಆ ಅರ್ಥಗಳನ್ನು ತೆಗೆದುಕೊಂಡು ತಾವೇ ಹೊಡೆದಾಡಿಕೊಂಡು, ಅಲ್ಲಿ ವಜ್ರವಿದ್ದರೆ ಆ ವಜ್ರವನ್ನು ತೇದು ಅದನ್ನೇ ಕುಡಿದು ಸತ್ತು ಹೋದರು. ಆ ಅರ್ಥದಿಂದ ನಾಶವಾದರು. ಅರ್ಥಗಳನ್ನು, ಆ ಪದಾರ್ಥಗಳನ್ನು ನಾಶ ಮಾಡಿದ್ದಾರೆ ಅವರು. ಈ ಭಿಕ್ಷುಕ ಹಣ ತರಲಿಕ್ಕಾಗಿ ಹೋಗಿದ್ದ. ಉಪೇಕ್ಷೆಯ ಅರ್ಥಾಂಶ ತಾಂಸ್ತ್ಯಕ್ತ್ವ, ಆ ನಾಶವಾಗಿರುವ ಅರ್ಥವನ್ನು ನೋಡಿ ಬಿಟ್ಟು ಬಂದ, ತೆಗೆದುಕೊಳ್ಳಲಿಲ್ಲ. ದುರ್ವಾದಗಳ ನಾಶವನ್ನು ಮಾಡುವುದಕ್ಕೆ ದುಶ್ಶಾಸ್ತ್ರಗಳ ಒಳಗೆ ಸಜ್ಜನರು, ವಿದ್ವಾಂಸರು ಪ್ರವೇಶ ಮಾಡಿದಾಗ ದುಶ್ಶಾಸ್ತ್ರದಲ್ಲಿ ಇರತಕ್ಕಂತಹ ಮಾತುಗಳನ್ನು ಮನೆಗೆ ತರಬಾರದು. ಅದ್ಭುತವಾದ ಮಾತು ಏನಿದೆ. ಈ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕಾದರೆ ಪರಿಷ್ಕಾರಗಳು ಅಂತ ನಾವು ಕೇಳ್ತೇವೆ, ಲಕ್ಷಣಗಳು ಅಂತ ಕೇಳ್ತೇವೆ, ವಿಷಯ ನಿರೂಪಣೆ ಕೇಳಿರ್ತೇವೆ. ಅವರು ಬಹಳ ಸೊಗಸಾಗಿ ಮಾತಾಡ್ತಾರೆ. ಈ ಎಲ್ಲ ಏನು
ಈ ದುಷ್ಟಜನ ದುರ್ವಾದಗಳ ಪುಸ್ತಕ ಬರೀತಾರಲ್ಲ, ಬಹಳ ಮೋಹಕವಾಗಿ ಬರೀತಾರೆ. ಅವರು ಕಟುವಾಗಿ ಹೇಳಲ್ಲ. ಅವರ ಭಾಷೆ ಬಹಳ ಬಣ್ಣ ಬಣ್ಣದ ಭಾಷೆ ಇರುತ್ತೆ. ಬಣ್ಣ ಬಣ್ಣದ ಭಾಷೆ ಇರುತ್ತೆ. ಅದನ್ನು ನೋಡಿ ಅದನ್ನು ನಾವು ಕಲಿಯೋಣ, ಅದನ್ನು ತರೋಣ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅನ್ನುವ ವಿಚಾರ ಮಾಡಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮ್ಮ ರಾಜರು. ಉಪೇಕ್ಷ್ಯಾರ್ಥಾಂಶ ತಾಂಸ್ತ್ಯಕ್ತ್ವ. ಭಿಕ್ಷುಕ ಹೋಗಿದ್ದ, ಅದೆಲ್ಲ ನೋಡಿದ, ಇವರೇ ಹೊಡೆದಾಡಿಕೊಂಡು ಸತ್ತಿದ್ದಾರೆ, ಈ ಹಣ ಬೇಡ ಅಂತ ಬಿಟ್ಟು ಬಂದ ಅಂತಾರೆ ನಮ್ಮ ರಾಜರು. ಆ ರೀತಿಯಾಗಿ ಬಿಟ್ಟು ಬರಬೇಕು. ತಾಂಸ್ತ್ಯಕ್ತ್ವ ನಿರ್ಗತೋಹಂ ತಥೋ ಬಹಿಹಿ ಅಹಂ, ನಾನು ಅಂತ ಆ ಕಥೆಯೊಳಗೆ ತಾವೇ ಅನ್ನೋದನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ ರಾಜರು, ನಮ್ಮ ಬ್ರಹ್ಮದೇವರ ಹಾಗೆ. ಅದನ್ನು ಬಿಟ್ಟು ಬರಬೇಕು ನಾವು. ಏನು ಬಿಟ್ಟು ಬರೋದು ಅಂದರೆ ನೋಡಿ, ಇಂದ್ರಿಯದ ಲಕ್ಷಣವೇನು ಅನ್ನುವುದರ ಬಗ್ಗೆ ಶಾಸ್ತ್ರ ಪ್ರಪಂಚದಲ್ಲಿ ಬಹಳ ದೊಡ್ಡ ಚರ್ಚೆ ಇದೆ. ಶಬ್ದೇತರೋದ್ಭೂತ ವಿಶೇಷ ಗುಣಾನಾಶ್ರಯತ್ವೇ ಸತಿ ಜ್ಞಾನ ಕಾರಣ ಮನಸ್ಸಂಯೋಗಾಶ್ರಯತ್ವ ಇಂದ್ರಿಯತ್ವಂ ಅಂತ ಪರಕೀಯರ ಅರ್ಥವನ್ನು ಹೇಳ್ತಾರೆ. ಅತಿವ್ಯಾಪ್ತಿ ಅವ್ಯಾಪ್ತಿ ಎಲ್ಲವನ್ನು ಪರಿಹಾರ ಮಾಡಿ ಇದು ಸರಿಯಾದದ್ದು ಅಂತ ಹೇಳ್ತಾರೆ. ಸರಿ ಅಂತ ತೋರ್ತದೆ. ಬಹಳ ದೊಡ್ಡ ಚರ್ಚೆ ಇದೆ ಆ ವಿಷಯದ ಬಗ್ಗೆ. ನಾವು ಸ್ವೀಕಾರ ಮಾಡಬೇಕೋ ಮಾಡಬಾರ್ದೋ? ಮಾಡತಕ್ಕದ್ದಲ್ಲ. ಕ್ರಿಯಾ ವಿಶೇಷಂ ಪ್ರತಿ ಕಾರಕ ವಿಶೇಷತ್ವಂ ಇಂದ್ರಿಯತ್ವಂ ಶ್ರೀಮನ್ಮಧ್ವ ಸಿದ್ಧಾಂತದ ನಿರ್ಣಯ. ಅಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಎರಡಿವೆ. ನೀವು ಕ್ರಿಯಾ ವಿಶೇಷಂ ಪ್ರತಿ ಅಂತ ಅದನ್ನು ಕ್ರಿಯಾ ಅಂತ ಕರೆದುಬಿಟ್ರೆ ಹೇಗೆ? ಬ್ರಹ್ಮಸೂತ್ರಗಳು ನಿರ್ಣಯ ಮಾಡಿಕೊಡ್ತವೆ ಕ್ರಿಯಾಮಾನಸವತೆ. ಈ ರೀತಿಯಾಗಿ ಬ್ರಹ್ಮಸೂತ್ರಗಳಿಂದ ಆರಂಭ ಮಾಡಿಕೊಂಡು ಸಕಲ ಸಚ್ಛಾಸ್ತ್ರಗಳಲ್ಲಿರುವ ಲಕ್ಷಣಗಳನ್ನು ನಾವು ಹುಡುಕಬೇಕು. ಪರಕೀಯರ ಲಕ್ಷಣಗಳನ್ನು ತಲೆಯಲ್ಲಿಟ್ಟುಕೊಳ್ಳಬಾರದು ಅನ್ನುವ ಮಾತನ್ನು ರಾಜರು ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಅರ್ಥವಾಗ್ತಕ್ಕಂತಹ ಒಂದು ಉದಾಹರಣೆ ಕೊಡ್ತೇನೆ. ಜನಾರ್ದನ ಅನ್ನುವಂತಹ ಶಬ್ದವಿದೆ. ಆ ಜನಾರ್ದನ ಶಬ್ದಕ್ಕೆ ಪರಕೀಯರ ಅರ್ಥವನ್ನು ಹೇಳ್ತಾರೆ. ಬಹಳ ಸರಳವಾಗಿ, ಏನು ತಕ್ಷಣದಲ್ಲಿ ತಲೆಯಲ್ಲಿ ಕುಳಿತುಕೊಂಡು ಬಿಡಬೇಕು ಆ ರೀತಿಯಾದ ಅರ್ಥ ಹೇಳ್ತಾರೆ. ಅರ್ಧಗತವು ಯಾಚನೇಚ ಅಂತ ಧಾತುವಿದೆ. ಜನಾನರ್ಧಯತಿ ಇತಿ ಜನಾರ್ದನ. ಜನರನ್ನು ಅರ್ಧನ ಮಾಡ್ತಾನೆ, ನರಕಾದಿಗಳಲ್ಲಿ ಕಳಿಸ್ತಾನೆ ಮತ್ತು ಜನರಿಂದ ಪ್ರಾರ್ಥ್ಯಮಾನನಾಗಿದ್ದಾನೆ. ಜನರು ಯಾಚನೆ ಮಾಡ್ತಾರೆ ಭಗವಂತನನ್ನು, ಆದ್ದರಿಂದಾಗ ಅವನು ಜನಾರ್ದನ ಅಂತ ಅರ್ಥ ಹೇಳಿದ್ದಾರೆ. ಒಪ್ಪಬೇಕೋ ಒಪ್ಪಬಾರದೋ? ಏನೂ ವಿರೋಧವಿಲ್ಲ. ದೇವರೆಲ್ಲ ಗುಣವಿದೆ ಅಲ್ವಾ? ನರಕಾದಿಗಳಿಗೆ ಭಗವಂತ ಜೀವನನ್ನು ಕಳಿಸ್ತಾನೆ, ಜನರಿಂದ ಪ್ರಾರ್ಥ್ಯಮಾನನಾಗಿದ್ದಾನೆ, ಒಪ್ಪಲಿಕ್ಕೆ ಏನು ಸಮಸ್ಯೆ ಅಂತ ಮನಸ್ಸಿಗೆ ಅನ್ನಿಸ್ಬಿಡ್ತದೆ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಭ್ರವ್ಯ ಶಾಖೆಯ ಪ್ರಮಾಣವನ್ನು ನೀಡಿ ಅರ್ಥವನ್ನು ಹೇಳ್ತಾರೆ. ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸಾಹಸ ಮಾಡಬೇಕು. ಜನ ಅರ್ಧನ ಎರಡು ಶಬ್ದವಿದೆ. ಜನ ಅಂದರೆ ಜನ ಅಲ್ಲ, ನಜ ಅಂತ ಅರ್ಥ, ಹುಟ್ಟಿಲ್ಲದವನು. ಅರ್ಧನ ಅಂದರೆ ಅರ್ಧಯತಿಚ ಸಂಸಾರಂ, ಸಂಸಾರವನ್ನು ನಾಶ ಮಾಡ್ತಾನೆ. ಸ್ವಯಂ ತಾನು ಹುಟ್ಟಿಲ್ಲದವನು ಮತ್ತು ಅರ್ಧಯತಿಚ ಸಂಸಾರಂ, ಆದ್ದರಿಂದಾಗಿ ಅವನು ಜನಾರ್ದನ ಅಂತ ಬಾಭ್ರವ್ಯ ಶಾಖೆಯ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಸಭೂತಸ್ಸ ಜನಾರ್ದನ ಸಹ್ಯಾಸೀತ್ ಸ ನಾಸೀತ್ ಸೋರ್ದಯದಿತಿ ಅಂತ ಉಲ್ಲೇಖ ಮಾಡಿ ಪ್ರಮಾಣವನ್ನು ಕೊಟ್ಟು ಆಚಾರ್ಯರು ತತ್ವಸ್ಥಾಪನೆ ಮಾಡ್ತಾರೆ. ನಾವು ಜನಾರ್ದನ ಶಬ್ದಕ್ಕೆ ಯಾವ ಅರ್ಥ ತಿಳಿಯಬೇಕು? ಶ್ರೀಮದ್ ಆಚಾರ್ಯರು ಹೇಳಿದ ಪ್ರಾಮಾಣಿಕ ಅರ್ಥವನ್ನು ತಿಳಿಯಬೇಕು. ಅಪ್ರಾಮಾಣಿಕ ಅರ್ಥವನ್ನು ಪರಕೀಯರು ಹೇಳಿದ್ದನ್ನು ತಿಳಿಯಬಾರದು. ಪರಕೀಯರ ಖಂಡನೆ ಮಾಡಲಿಕ್ಕಾಗಿ ಪರಕೀಯರ ಶಾಸ್ತ್ರದ ಒಳಗೆ ನಾವು ಪ್ರವೇಶ ಮಾಡಿರ್ತೇವೆ. ಪ್ರವೇಶ ಮಾಡಿದಾಗ ಅಲ್ಲಿನ ಹಣವನ್ನು ತರತಕ್ಕದ್ದಲ್ಲ. ಅಲ್ಲಿನ ಅರ್ಥ ಅಂದರೆ ಹಣ, ಅರ್ಥ ಅಂದರೆ ಶಬ್ದದ ಅರ್ಥ. ಭಿಕ್ಷುಕನಾದಾಗಲಿ ಯಾರೇ ಆಗಲಿ ಆ ಹಣವನ್ನು ತರತಕ್ಕದ್ದಲ್ಲ. ಅದು ಮಹಾದೋಷ ಅಂತ ಹೇಳಿದ್ದಾರೆ. ನಾಶವಾದ ಮನೆಯಿಂದ, ಇದು ಎಲ್ಲದಕ್ಕೂ ಅನ್ವಯವಾಗುವಂಥದ್ದು. ಯಾವುದೋ ಮನೆ ಬೆಂಕಿ ಹತ್ತಿಕೊಂಡು ಸುಟ್ಟು ಹೋಗಿದೆ, ಅಲ್ಲಿಂದ ಪದಾರ್ಥಗಳನ್ನು ತರಬಾರದು. ಅದರಿಂದ ಮಹಾದೋಷ ಉಂಟಾಗ್ತದೆ. ಹೋಗಿ ಕದ್ದು ಎತ್ಕೊಂಡು ಬಂದುಬಿಡೋದು, ಏನೋ ನಾಶವಾಗಿದೆ, ಯಾರೋ ಬಿಟ್ಟು ಹೋಗಿದ್ದಾರೆ, ಎಲ್ಲ ಪಾಳೆ ಬಿದ್ದಿದೆ, ಅಲ್ಲಿಂದ ನಾನೇನೋ ತೆಗೆದುಕೊಂಡು ಬಂದೆ, ಅದರಿಂದ ಅನಂತ ಜನ್ಮಗಳಲ್ಲಿ ದಾರಿದ್ರ್ಯ ಉಂಟಾಗ್ತದೆ. ಬಹಳ ದೋಷ ಅದು. ಧರ್ಮಶಾಸ್ತ್ರವೂ ಇದೆ ಇದಕ್ಕೆ. ಇನ್ನು ಇಲ್ಲಿ ಶಾಸ್ತ್ರ ಪ್ರಪಂಚದಲ್ಲಿ ಪರಕೀಯರು ಹೇಳಿದ ಅರ್ಥ ಮುಟ್ಟತಕ್ಕದ್ದಲ್ಲ. ನಮ್ಮ ಶಾಸ್ತ್ರ ಏನು ಹೇಳ್ತಿದೆ, ನಮ್ಮ ಶ್ರೀವರಾಚಾರ್ಯ ಏನು ಹೇಳ್ತಾರೆ, ಅದನ್ನು ನಾವು ಹುಡುಕಬೇಕು ಅನ್ನೋದನ್ನು ಗೀತಾಭಾಷ್ಯದ ವ್ಯಾಖ್ಯಾನ ಶ್ರೀಮತ್ ಪ್ರಮೇಯ ದೀಪಿಕಾದಲ್ಲಿ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರು ತಿಳಿಸಿ ಹೇಳ್ತಾರೆ. ಅದನ್ನು ಹೇಳಿದರು ರಾಜರಿಲ್ಲಿ. ಅಹಂ ಅರ್ಥಾತುರಃ ನಿಜ, ಅರ್ಥ ಬೇಕು ಅಂತ ಹೇಳಿ ಆ ಭಿಕ್ಷುಕ ಹೋಗಿದ್ದಾನೆ ನಿಜ. ಆದರೆ ಅವೆಲ್ಲವನ್ನು ನೋಡಿ ಉಪೇಕ್ಷ್ಯಾರ್ಥಂಸ್ತ ತಾಂಸ್ತ್ಯಕ್ತ್ವ ನಿರ್ಗತೋಹಂ ತಥೋ ಬಹಿಃ. ಆ ಪರಕೀಯರ ಮನೆಗಳಿಗೆ ಹೋಗಿ ಅಲ್ಲಿದ್ದ ಅರ್ಥಗಳನ್ನು ಕಂಡು ಅದು ನಿಷ್ಫಲ ಅನ್ನೋದನ್ನು ಬಿಟ್ಟು ನಾನು ಹೊರಗೆ ಬಂದೆ. ಹಣಕ್ಕಾಗಿ ಹೋದವನು ಹಣ ತೆಗೆದುಕೊಂಡು ಬರಲಿಲ್ಲ, ಬರೀ ಖಂಡನೆಯಾದದ್ದನ್ನು ನೋಡಿ ಬಂದ. ನಾವು ಸಹಿತ ಖಂಡನೆ ಮಾಡಲಿಕ್ಕೆ ಮಾತ್ರ
ಆ ದುರ್ಗ್ರಂಥಗಳನ್ನು ಮುಟ್ಟಬೇಕು, ಅದರಿಂದ ಕಲೀಲಿಕ್ಕೆ ಹೋಗಬಾರ್ದು, ಸರ್ವರ್ಥ ಕಲೀಲಿಕ್ಕೆ ಹೋಗಬಾರ್ದು ಅದರಿಂದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು? ಆ ರೀತಿಯಾಗಿ ಏನು ದುಷ್ಟರ ಖಂಡನೆಯನ್ನು ಮಾಡಿದ್ದೇವಲ್ಲ, ಆ ಖಂಡನೆಯನ್ನು ಭಗವಂತನ ಮುಂದೆ, ಗುರುಗಳ ಮುಂದೆ ನಿವೇದಿಸಿಕೊಳ್ಳಬೇಕು. ಕಥಾಮೇತಾಮ ಕಥಯಂ ಸರ್ವಾಂಗ್ ಗುರುವಗ್ರತೋ ಮಮ. ದುರ್ವಾದ ಖಂಡನೆಯನ್ನು ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ನೋಡಿ, ಈಗ ಎಲ್ಲ ಹೊಂದಾಣಿಕೆಯಾಗ್ತಾ ಇದೆ. ಯುಕ್ತಿ ಮಲ್ಲಿಕೆಯನ್ನು ರಚನೆ ಮಾಡಿ ಉಪಸಂಹಾರ ಮಾಡಿದರು. ಉಪಸಂಹಾರ ಮಾಡಿ ಭಗವಂತನಿಗೆ, ಶ್ರೀಮದಾಚಾರ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ತಿಳಿಸಿ ಹೇಳಿದರು. ದೇವರ ಮುಂದೆ, ಗುರುಗಳ ಮುಂದೆ ಒಪ್ಪಿಸಿಕೊಳ್ಳಬೇಕು. ಮಧ್ವ ಮತದ ಸೇನಾಧಿಪತಿಯಾದಂತಹ ನಮ್ಮ ರಾಜರು ತಾವು ಮಾಡಿದ್ದನ್ನು ಮಧ್ವ ಮತದ ಮಹಾರಾಜರಾದ ಶ್ರೀಮದಾಚಾರ್ಯರಿಗೆ ನಿವೇದಿಸಿಕೊಂಡಿದ್ದಾರೆ. ಸ್ಥಾನ ಧರ್ಮ ಪರಿಪಾಲನೆ ಅದನ್ನು ಮಾಡಬೇಕಾದರೆ ಹೀಗೆ ಮಾಡಿದ್ದೇನೆ ಅಂತ ಹೇಳ್ತಾ, ನಾವು ಹೇಗೆ ಬದುಕಬೇಕು ಅಂತನ್ನೋದನ್ನು ನಮ್ಮ ಜಾಗದಲ್ಲಿ ನಿಂತು ಅಹಂ ಅಂತ ತಮ್ಮನ್ನೇ ತಾವು ಕರೆದುಕೊಂಡು ನಮಗೆ ಪಾಠ ಕಲಿಸಿದ್ದಾರೆ ನಮ್ಮ ಭಾವಿ ಸಮೀರರು. ಕಥಾಮೇತಾಂ ಅಕಥಯಂ ಸರ್ವಾಂಗ್ ಗುರುವಗ್ರತೋ ಮಮ. ನಾವು ಗ್ರಂಥ ರಚನೆ ಮಾಡಬೇಕು. ದುರ್ವಾದಿಗಳ ಪುಸ್ತಕಗಳನ್ನು ಓದಿ, ಆ ದುರ್ವಾದಿಗಳ ಪುಸ್ತಕದಲ್ಲಿರ್ತಕ್ಕಂತಹ ದೋಷಗಳನ್ನು ತೋರಿಸಿ ಅದನ್ನು ಖಂಡನೆ ಮಾಡಿ ಗುರುಗಳ ಮುಂದೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದಾಗ ಏನಾಗುತ್ತೆ? ಸ್ವಕೋಶಸ್ಥ ಸದರ್ಥಾಖ್ಯ ವಿತ್ತೈರ್ದತ್ತೈ ಸಯೇವ ತತೆ ವಿದ್ರಾವಯದ್ಧಿ ದಾರಿದ್ರ್ಯಂ ದದ್ಯಾನ್ ಮಧ್ವೋ ಗತಿಂಚಮೇ. ಈ ಭಿಕ್ಷುಕ ಹೋಗಿದ್ದ, ಆ ಎಲ್ಲ ಭಟರ ವೈಭವವನ್ನು ಬಂದು ರಾಜರ ಮುಂದೆ ಹಾಡಿ ಹೊಗಳಿದ. ರಾಜ ಹಣ ಕೊಟ್ಟ. ರಾಜ ಕೊಟ್ಟ ಹಣ, ಆ ರಾಜಧನ ವಾಸ್ತವಿಕವಾಗಿ ಗೌರವದಿಂದ ಬಂದದ್ದು. ಇವನು ಹೋಗಿ ಎತ್ತಿಕೊಂಡು ಬಂದದ್ದಲ್ಲ, ಪರಕೀಯರದಿಂದ ತಂದರೆ ಅದು ಕಳ್ಳತನವಾಯಿತು. ಇಲ್ಲಿ ರಾಜ ಅನುಗ್ರಹ ಮಾಡಿಕೊಟ್ಟ. ಹಾಗೇ ನಾನು ಮಾಡಿದ ದುರ್ವಾದ ಖಂಡನೆಯನ್ನು ಶ್ರೀಮದಾಚಾರ್ಯರಿಗೆ ಒಪ್ಪಿಸಿಕೊಂಡೇ. ಶ್ರೀಮದಾಚಾರ್ಯರು ನನಗೆ ಹಣವನ್ನು ನೀಡಿದರು. ನಮಗೆ ಪಾಠ ಕಲಿಸ್ತಾ ಇದ್ದಾರೆ ರಾಜರು. ನಾವು ದುರ್ವಾದ ಖಂಡನವನ್ನು ಮಾಡಬೇಕು. ಹಾಗಾದರೆ ಈ ವಾಕ್ಯಕ್ಕೇನರ್ಥ? ಈ ಇಂದ್ರಿಯ ಅನ್ನುವುದರ ಲಕ್ಷಣವೇನು? ದ್ರವ್ಯ ಅನ್ನುವುದರ ಲಕ್ಷಣವೇನು? ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿದೆ. ಶ್ರೀಮದಾಚಾರ್ಯರೇ ನೀಡ್ತಾರೆ. ಸ್ವಕೋಶಸ್ಥ, ಅವರ ಕೋಶದಲ್ಲಿರುವ ಶಬ್ದ ನೋಡಿ. ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ಆ ಕೋಶದ ಹಣ ಬೇಕು ನಮಗೆ. ವಾದಿರಾಜರ ಕೋಶ, ಮಧ್ವಕೋಶದ ಹಣ ಬೇಕು ನಮಗೆ. ನಾವು ಹೇಳುವ ಮಾತು ದೊಡ್ಡವರಿಗೆ ಒಪ್ಪಿಗೆಯಾಗಿರಬೇಕು, ದೊಡ್ಡವರಿಂದ ತಿಳಿದ ಅರ್ಥವಾಗಿರಬೇಕು. ರಾಜರ ಕೋಶಕ್ಕೆ, ಮಧ್ವ ರಾಜರ ಕೋಶಕ್ಕೆ ಒಪ್ಪುವಂತಹ ಅರ್ಥವಾಗಿರಬೇಕು. ಎಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನು ತಿಳಿಸ್ತಾ ಇದ್ದಾರೆ ರಾಜರು. ವಿದ್ರಾವಯದ್ಧಿ ದಾರಿದ್ರ್ಯಂ. ಆ ಭಿಕ್ಷುಕನ ದಾರಿದ್ರ್ಯ ಹೇಗೆ ನಿಗಬೇಕು? ನಾಶವಾದ ಮನೆಗಳಿಂದ ಕದ್ದು ತಂದ ಹಣದಿಂದಲೋ ಅಥವಾ ರಾಜ ಕೊಟ್ಟ ರಾಜಧನದಿಂದಲೋ? ರಾಜಧನದಿಂದ ದಾರಿದ್ರ್ಯ ನೀಗಬೇಕು. ಮಧ್ವರಾಯರು ಕೊಡುವಂತಹ ಧನದಿಂದ ನಮ್ಮ ದಾರಿದ್ರ್ಯ ನೀಗಬೇಕು. ದದ್ಯಾನ್ ಮಧ್ವೋ ಗತಿಂಚಮೆ. ಆ ಶ್ರೀಮದಾಚಾರ್ಯರು ನೀಡಲಿ, ಅವರೇ ನನ್ನ ಗತಿ. ಶ್ರೀಮದಾಚಾರ್ಯರು ಸರ್ವಸ್ವ ಅನ್ನುವ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ ನಮ್ಮ ರಾಜರು. ಈಗ ಹೇಳಿ, ವಿದ್ಯಾದಾರಿದ್ರ್ಯ ಅನ್ನುವಂತಹ ದೋಷ ರಾಜರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ರಾಜರ ಗ್ರಂಥಗಳೇ ಸಾಕ್ಷಿ. ರಾಜರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಗ್ರಂಥವನ್ನು ಓದುವವರಿಗೆ ವಾಗ್ದಾರಿದ್ರ್ಯವಿಲ್ಲ, ಅನಂತ ಶ್ಲೋಕಿಗಳಾಗ್ತಾರೆ ಅಂತ. ಅವರು ದರಿದ್ರರಾಗಲಿಕ್ಕೆ ಸಾಧ್ಯವಾ? ವಾಗ್ದಾರಿದ್ರ್ಯವಿರಲಿಕ್ಕೆ, ವಿದ್ಯಾದಾರಿದ್ರ್ಯವಿರಲಿಕ್ಕೆ ಸಾಧ್ಯವಾ? ಅಪರೋಕ್ಷ ಜ್ಞಾನಿಗಳಿಗೆ ವಿದ್ಯಾದಾರಿದ್ರ್ಯ ಅನ್ನೋ ಶಬ್ದವನ್ನು ನಾವು ಬಳಸಲಿಕ್ಕೆ ಸಾಧ್ಯವಾ? ಭಗವದ್ ಅಪರೋಕ್ಷ ಜ್ಞಾನ ಪಡೆದಿದ್ದಾರೆ. ಇವರು ಹೇಳ್ತಾರಲ್ಲ, ರಾಜರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿ ಅಂದಮೇಲೆ ವಿದ್ಯಾದಾರಿದ್ರ್ಯ ಶಬ್ದ ಹೇಗೆ ಕೂಡ್ತದೆ? ಕೂಡೋದಾದರೆ ಅವರ ಮಠದಲ್ಲಿರುವಂತಹ ಜನರಿಗೂ ಸಹಿತ ಹೇಳಿಕೊಳ್ಳಲಿಕ್ಕೆ ಸಿದ್ಧರಿದ್ದಾರಾ? ರಾಜರಿಗೆ ಮಾತ್ರ ಹೇಳಲಿಕ್ಕೆ ಬರ್ತಾರಲ್ಲ. ಇನ್ನು ವಿದ್ಯಾದಾರಿದ್ರ್ಯ ಅನ್ನೋ ಶಬ್ದ ಯಾವ ಪ್ರಕರಣದಲ್ಲಿ ಬಂದಿದೆ, ಏನರ್ಥ ಅನ್ನುವುದನ್ನು ರಾಜರ ವಾಕ್ಯಗಳನ್ನೇ ನಿಮ್ಮ ಮುಂದಿಟ್ಟು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ಓದಿ ಹೇಳಿ ತಿಳಿಸಿದ್ದೇನೆ. ನಾವು ಜಿಜ್ಞಾಸುಗಳು ಯಾವ ರೀತಿಯಾಗಿ ಶಾಸ್ತ್ರದ ಅರ್ಥವನ್ನು ತಿಳಿಯಬೇಕು, ದುಶ್ಶಾಸ್ತ್ರಗಳ ಒಳಗೆ ಹೋದಾಗಲೂ ದುಶ್ಶಾಸ್ತ್ರದಲ್ಲಿರುವ ಅರ್ಥವನ್ನು ತರಬಾರದು, ಮನೆಗೆ ನಮ್ಮ ಮನಸ್ಸಿಗೆ ಅದನ್ನು ತಂದುಕೊಳ್ಳಬಾರದು ಅನ್ನುವ ಪರಮ ಮಂಗಲ ವಿಷಯವನ್ನು ರಾಜರು ನಮಗೆ ಉಪದೇಶ ಮಾಡಿದರೆ, ರಾಜರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ಅಂತಾರಲ್ಲ ಮಾಹುಲಿ ಆಚಾರ್ಯರು. ಅವರ ಕುರಿತು, ಈ ವಾಕ್ಯದ ಕುರಿತು, ರಾಜರ ಕುರಿತು ಏನು ನಿರ್ಣಯ ತೆಗೆದುಕೊಳ್ಳಬೇಕೋ
ನೀವೇ ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.